सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। यं प्रवजन्तमनोपेतमपेतकृत्यं द्वैपायनो विरहकातर आजुहाव पुत्रेति तन्मया तया तरो विनेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। जन्मादस्य यतोऽन्वयादितरतश्चात्रेष्वभिघ्नस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा नाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಶ್ರೀಮದ್ ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ ಒಂದು ಚೂರು ರಿವೈಸ್ ಮಾಡಿ ಮುಂದೆ ಹೋಗೋಣ. ಕಮಲದ ಮೇಲೆ ಕುಳಿತ ಬ್ರಹ್ಮ 1000 ವರ್ಷ ತಪಸ್ಸು ಮಾಡಿದರು. ತಪಸ್ಸಿಗೆ ಮೆಚ್ಚಿ ಭಗವಂತನ ದರ್ಶನವಾಯಿತು. ಆಮೇಲೆ ಕಮಲದ ಹೂವಿನ ನಿಜವಾದ ಅರ್ಥ ಏನು ಮತ್ತು ಬ್ರಹ್ಮನ ಸೃಷ್ಟಿ ಹೇಗಾಯ್ತು, ಇದರ ನಿಜವಾದ ಒಂದೊಂದು ಅರ್ಥವನ್ನ ನಮ್ಮ ಜೀವನಕ್ಕೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಪಾಯಿಂಟ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. ಒಂದ್ಸತಿ ಆ ಪಾಯಿಂಟ್ಸ್ ನೆಲ್ಲ ಓದ್ಬಿಟ್ಟು ಮುಂದೆ ಹೋಗ್ತೀನಿ. ಮೊದಲನೇದಾಗಿ ಈ ಬ್ರಹ್ಮನ ಹುಟ್ಟು ಮತ್ತು ಭಗವಂತನ ದರ್ಶನ ಬ್ರಹ್ಮನಿಗೆ ಆಗಿದ್ದು, ಇದರಿಂದ ನಾವು ತಿಳ್ಕೋಬೇಕಾಗಿದ್ದಂತಹ ಕೆಲವು ಪಾಯಿಂಟ್ಸ್. ಬ್ರಹ್ಮ ಈ ಜಗತ್ತಿನ ಸೃಷ್ಟಿಕರ್ತ. ಹಾಗೆ ನಾವು ತಿಳಿಬೇಕಾದದ್ದು ಏನು ಅಂದರೆ, ನಮ್ಮ ಜೀವನಗಳ ಸೃಷ್ಟಿ ನಾವೇ. ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ಡೆಸ್ಟಿನಿ. ನಮ್ಮ ಮನಸ್ಸಿಂದನೇ ನಮ್ಮ ಮುಂದಿನ ನಮ್ಮ ಥಾಟ್ಸು, ಅದರಿಂದ ಆಕ್ಷನ್, ಅದರಿಂದ ಕರ್ಮ ಫಲ. ನಾವೇ ನಮ್ಮ ಜೀವನವನ್ನ ಮುಂದಿನ ನಮ್ಮ ಜೀವನಕ್ಕೆ ಈಗಿನ ನಾವು ಹೇಗೆ ನಡ್ಕೋತೀವಿ, ಹೇಗೆ ಕರ್ಮಗಳನ್ನ ಮಾಡ್ತೀವಿ, ಅದೇ ಡಿಪೆಂಡ್ ಆಗೋದ್ರಿಂದ ಈ ಜಗತ್ತಿನ ಸೃಷ್ಟಿಕರ್ತ ಬ್ರಹ್ಮ ಆದರೆ ನಮ್ಮ ಜೀವನಕ್ಕೆ ನಾವೇ ಜವಾಬ್ದಾರಿ. ಆಮೇಲೆ ಪಾಯಿಂಟ್ ನಂಬರ್ 2 ಹೇಳಿತ್ತು, ಬ್ರಹ್ಮನಿಗೆ 4 ತಲೆಗಳು ಅಂತ. ಅದಕ್ಕೆ ನಮಗೆ ಜೀವರಿಗೆ ಹೋಲಿಸಿದ್ರೆ ಅದೇನು? ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಅದನ್ನ ಅವನು 4 ತಲೆಗಳನ್ನ ಉಪಯೋಗಿಸಿಕೊಂಡು 4 ದಿಕ್ಕುಗಳಿಂದ ಬಂದಂತಹ ಇನ್ಫಾರ್ಮೇಶನ್ ಉಪಯೋಗಿಸಿಕೊಂಡು ಸೃಷ್ಟಿ ಕಾರ್ಯ ಮಾಡಿದ್ರೆ, ನಾವು ನಮ್ಮ ಮನಸ್ಸು ಈ 4 ಫಂಕ್ಷನ್ ಮಾಡುತ್ತೆ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಮಾಡಿ. ಆದ್ರಿಂದ ಬ್ರಹ್ಮನ 4 ತಲೆಗೆ ನಮ್ಮ ಅಂತಃಕರಣವನ್ನ ಹೋಲಿಸಬಹುದು. ಮತ್ತೆ ಬ್ರಹ್ಮ ಮೊದಲು ತುಂಬಾ ಕನ್ಫ್ಯೂಸ್ ಆಗಿತ್ತು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಮಗೂ ಅಷ್ಟೇ, ಯಾವುದೇ ಸಾಧನೆ ಮಾಡ್ಬೇಕಾದ್ರೆ ಸತ್ಸಂಗಕ್ಕೆ ಸೇರಿದ ಮೊದಲಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆಮೇಲೆ ಬ್ರಹ್ಮ ಕಮಲದ ಮೂಲವನ್ನು ಹುಡುಕ್ತಾ ಹೋದರು, ಆದ್ರೆ ಏನು ಗೊತ್ತಾಗ್ಲಿಲ್ಲ. ನಾವು ಹಾಗೆ ಎಷ್ಟು ಹೊರಗಿನ ಪ್ರಪಂಚದಲ್ಲಿ ನಮ್ಮ ಸುಖ ಶಾಂತಿಯನ್ನು ಹುಡುಕ್ತಿವಿ,
ನಮಗೆ ಖಂಡಿತ ಅದು ಸಿಗೋದಿಲ್ಲ. ಮತ್ತೆ ಜಗತ್ತಿನ ಸತ್ಯವೂ ನಮಗ ಅರ್ಥ ಆಗಲ್ಲ. ನಾವು ಎಲ್ಲಿಯವರೆಗೆ ಹೊರಗೆ ನೋಡ್ತಾ ಇರ್ತೀವಿ, ನಮ್ಮನ್ನು ನಾವು ತಿಳ್ಕೊಳ್ದೆ ಜಗತ್ತನ್ನ ನೋಡ್ತಾ ಇರ್ತೀವಿ, ಅಲ್ಲಿಯವರೆಗೆ ನಮಗೆ ನಿಜವಾದ ನಮ್ಮ ನಿಜ ಸ್ವರೂಪದ ಅರಿವು ಆಗಲ್ಲ. ನಾನು ಯಾರು ಅಂತ ನಾವು ತಿಳಿಯೋ ತನಕ. ಆಮೇಲೆ ಬ್ರಹ್ಮ ಎಷ್ಟೋ ಹುಡುಕಿದ್ರು, ಆದ್ರೆ ಏನು ಗೊತ್ತಾಗ್ಲಿಲ್ಲ. ವಾಪಸ್ಸು ಬಂದು ಕಮಲದ ಮೇಲೆ ಕುತ್ಕೊಂಡು, ಎಲ್ಲಿಯವರೆಗೂ ನಾವು ನಾನ್ ಮಾಡ್ತೀನಿ ಅಂತ ನಮ್ಮ ಪ್ರಯತ್ನ ಎಲ್ಲಿಯವರೆಗೂ ಸೆಲ್ಫ್ ಎಫರ್ಟ್ ಇರುತ್ತೆ, ಅಲ್ಲಿಯವರೆಗೆ ಭಗವಂತ ಇಂಟರ್ಫಿಯರ್ ಆಗಲ್ಲ, ಸಾಕ್ಷಿಯಾಗಿ ನಿಂತು ನೋಡ್ತಾ ಇರ್ತಾನೆ. ಆಮೇಲೆ ಕಮಲದ ಮೇಲೆ ಕುತ್ಕೊಂಡ್ರು, ಸುತ್ತ ಮುತ್ತ ನೋಡಿದ್ರು, 2 ಸತಿ ತಪ ಅನ್ನೋ ಪದ ಕೇಳಿಸ್ತು. ತ ಪ ಅಂತ. ನಮಗೂ ಹಂಗೆ ನಮ್ಮ ಎಲ್ಲ ಸೆಲ್ಫ್ ಎಫರ್ಟ್ ಮುಗಿದ್ಮೇಲೆ ಕಂಪ್ಲೀಟ್ ಆಗಿ ನಮಗೆ ಇನ್ನೇನು ಮಾಡಕ್ಕೆ ಗೊತ್ತಾಗದೆ ಇದ್ದಾಗ ಭಗವತ್ ಕೃಪೆ ನಮಗೆ ಆಗತ್ತೆ. ಭಗವಂತನ ಒಂದು ಇನ್ಸ್ಟ್ರಕ್ಷನ್ ಶಾಸ್ತ್ರದ ಮೂಲಕ, ಗುರು ಉಪದೇಶದ ಮೂಲಕ ಸಿಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಈಗ ಬ್ರಹ್ಮನಿಗೆ ಯಾರು ಅಂತ ಕಾಣ್ಲಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ, ಆದ್ರೆ 2 ಅಕ್ಷರ ಕೇಳಿಸ್ತಷ್ಟೆ, ತಪ ಅಂತ. ಆದ್ರೆ ಆ ಮಾತನ್ನೇ ಎಷ್ಟು ಶ್ರದ್ಧೆಯಿಂದ ಬ್ರಹ್ಮ ನನಗೇ ಹೇಳಿದ್ದು, ನನ್ನ ಉದ್ಧಾರಕ್ಕೆ ಹೇಳಿದ್ದು ಅಂತ ತಿಳಿದು ತಪವನ್ನ ಮಾಡ್ತಾರಲ್ಲ, ಅದನ್ನ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ನನಗೆ ಅನುಭವ ಇಲ್ಲ, ನನಗೆ ಗೊತ್ತಿಲ್ಲ, ಆದರೆ ಆಚಾರ್ಯರು, ಗುರುಗಳು, ಶಾಸ್ತ್ರ ಹೇಳ್ತಾ ಇದೆ, ಆದ್ರಿಂದ ಅದು ಸರಿನೇ ಇರುತ್ತೆ. ನನಗೆ ಗೊತ್ತಿಲ್ಲ ಅಷ್ಟೆ, ನಾನು ಅವರ ಮೂಲಕ ಕಲಿತು ಸಾಧನೆಯನ್ನ ಮಾಡ್ಬೇಕು, ಈ ಶ್ರದ್ಧೆ ಇರ್ಬೇಕು. ಅದರಿಂದ ಕೃಷ್ಣ ಗೀತೆಯಲ್ಲಿ ಹೇಳ್ದಂಗೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಆಮೇಲೆ 1000 ವರ್ಷಗಳು ತಪಸ್ಸು ಮಾಡಿದ್ರು ಅಂತ ಇದೆ. ಅಂದ್ರೆ ಏನ್ ಅರ್ಥ? ಒಂದೇ ದಿಕ್ಕಿನಲ್ಲಿ ಕಾನ್ಸ್ಟಂಟ್ ಎಫರ್ಟು ಸದಾ ನಮ್ಮ ಗುರಿ ತಲುಪುವ ತನಕ ಹಾಕ್ತಾ ಇರ್ಬೇಕು. ಅದು ಮಾಡಕ್ಕೆ ಕಷ್ಟ ಆದರೂ, ಆದರೆ ನಾವು ತಪ ಅಂದ್ರೆ ಅದೇ ಕಾನ್ಸ್ಟಂಟ್ ಎಫರ್ಟ್. ನಾವು ನಮ್ಮ ಪ್ರಯತ್ನವನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೇಕು. ಒಂದೇ ಸತಿ ಸಕ್ಸಸ್ಫುಲ್ ಆಗ್ಬಿಡಲ್ಲ ನಾವು, ಅದು ಲೌಕಿಕ ಜೀವನವೇ ಆಗ್ಲಿ, ಆಧ್ಯಾತ್ಮಿಕ ಜೀವನನೇ ಆಗ್ಲಿ. ಆಮೇಲೆ ಬ್ರಹ್ಮ ಕೂತ ಜಾಗದಲ್ಲಿ ಯಾರು ಇರ್ಲಿಲ್ಲ. ನಮ್ಮ ಒಂದು ಆಧ್ಯಾತ್ಮಿಕ ಒಂದು ಸಾಧನೆ ಮಾಡ್ಬೇಕಾದ್ರೆ ನಮ್ಮ ಜರ್ನಿ ನಮ್ಮ ಒಬ್ಬರದೇ ಜರ್ನಿ, ಅದು ಯಾರು ಇರೋದಿಲ್ಲ. ನಾವೇ ಮಾಡಬೇಕಾದಂತಹ ನಮ್ಮ ಇನ್ನರ್ ಜರ್ನಿ ಅದು. ಗುರು ಶಾಸ್ತ್ರ ನಮ್ಮನಿಗೆ ಗೈಡ್ ಮಾಡ್ತಾರೆ, ಆದ್ರೆ ನಡಿಬೇಕಾಗಿರೋದು ಆ ದಾರಿಯಲ್ಲಿ ನಾವೇ. ಮತ್ತೆ ಕೊನೆಯದಾಗಿ, ನನಗೆ ಏನು ಬೇಕು ಜೀವನದಲ್ಲಿ, ನಾನು ಅದಕ್ಕೆ ಪ್ರಯತ್ನವನ್ನ ಪಟ್ಟರೆ, ನಾನು ಏನನ್ನ ಆಸೆ ಪಡ್ತಾ ಇದ್ದೀನಿ, ಆಸಕ್ತಿ ತೋರಿಸ್ತಾ ಇದ್ದೀನಿ, ಅದರಲ್ಲಿ ವಿ ಗೆಟ್ ವಾಟ್ ವಿ ಸೀಕ್. ನಾವು ಏನನ್ನ ಆಸೆ ಪಡ್ತೀವಿ, ಅಪೇಕ್ಷೆ ಪಡ್ತೀವಿ, ಅದು ನಮಗೆ ಸಿಗತ್ತೆ. ನಮ್ಮ ಶ್ರದ್ಧೆಯಿಂದ ನಾವು ಮಾಡ್ತಕ್ಕಂತಹ ನಿರಂತರ ಪ್ರಯತ್ನಕ್ಕೆ. ಇಷ್ಟು ನಾವು ನೋಡಿದ್ವಿ. ಭಗವಂತನ ನಾಭಿಯಿಂದ ಕಮಲದ ಹೂವು, ಕಮಲದಿಂದ ತಪ ಅನ್ನೋ ಪದ ಕೇಳ್ತು ಅವ್ರಿಗೆ. ತಪಸ್ಸು ಮಾಡಿದ್ರು 1000 ದಿವ್ಯ ವರ್ಷಗಳು. ತಪಸ್ಸು ಮುಗೀತು, ಈಗ ಮುಂದೆ ನೋಡೋಣ. ಬೆಳಕು ಕಾಣಿಸ್ತು, ವೈಕುಂಠ ಲೋಕದ ದರ್ಶನವಾಯಿತು. ಇಲ್ಲಿ ನಮ್ಮ ಬುಕ್ಕಲ್ಲೂ ನಾವು ಅದನ್ನ ವರ್ಣನೆಯನ್ನ ಬರ್ದಿದೀವಿ. ವೈಕುಂಠ ಲೋಕದ ವರ್ಣನೆ ಹೇಗಿತ್ತು, ಬ್ರಹ್ಮ ಕಂಡ ವೈಕುಂಠ ಲೋಕದ ವರ್ಣನೆ ಹೇಗಿತ್ತು,
ಎಲ್ಲಕ್ಕಿಂತ ಶ್ರೇಷ್ಠವಾದ ಮಿಗಿಲಾದ ಇನ್ನೊಂದಿಲ್ಲದ ತನ್ನ ಲೋಕವನ್ನೇ ಬ್ರಹ್ಮನಿಗೆ ಪರಮಾತ್ಮ ತೋರಿಸ್ತಾನೆ. ಆ ಲೋಕದ ಲಕ್ಷಣಗಳು ಹೇಗಿತ್ತು? ಭಾಗವತ ಏನ್ ಹೇಳುತ್ತೆ? ಅಲ್ಲಿ ಯಾವುದೇ ವಿಧವಾದ ಕ್ಲೇಶವಿರಲಿಲ್ಲ. ಕ್ಲೇಶ ಅಂದ್ರೆ ದುಃಖ ಇರಲಿಲ್ಲ, ಭಯವಿರಲಿಲ್ಲ, ಯಾವುದರ ಮೇಲೂ ಮೋಹವಿರಲಿಲ್ಲ. ಅಂದರೆ ರಜೋ ಮತ್ತು ತಮೋ ಗುಣಗಳು ಅಲ್ಲಿ ಇರುವುದಿಲ್ಲ. ಅಲ್ಲಿ ಮಾಯೆ ಹೆಜ್ಜೆ ಇಡುವುದಿಲ್ಲ. ಅಲ್ಲಿ ಭಗವಂತನ ಪಾರ್ಷದರು ವಾಸಿಸುತ್ತಾರೆ. ಪಾರ್ಷದರು ಅಂದ್ರೆ ವಿಷ್ಣುವಿನ ಸೇವಕರು. ಅವ್ರು ಹೇಗಿರ್ತಾರೆ? ವಿಷ್ಣುವಿದ್ದಾಗೆ ಇರ್ತಾರೆ ನೋಡಕ್ಕೆ. ಅವರು ಪೀತಾಂಬರ ಹುಟ್ಟಿರ್ತಾರೆ, ನೀಲಿ ಬಣ್ಣದಲ್ಲಿರ್ತಾರೆ, 4 ಕೈಗಳು, ಚತುರ್ಭುಜ, ಪರಮಾತ್ಮನ ಹಾಗೆ ಇರ್ತಾರೆ ನೋಡಕ್ಕೆ. ಅವರೆಲ್ಲ ಮಹಾ ತೇಜಸ್ವಿಗಳ ಹಾಗೆ ಇರ್ತಾರೆ. ಆ ವೈಕುಂಠ ಲೋಕದಲ್ಲಿ ದಿವ್ಯ ರೂಪ ಲಾವಣ್ಯಗಳ ಸಂಪನ್ನಳಾದ ಮಹಾಲಕ್ಷ್ಮೀ ದೇವಿ ಭಗವಂತನನ್ನು ನಾನಾ ಪ್ರಕಾರದಿಂದ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಏನು ಧನ್ಯಳೋ ಲಕುಮಿ, ಎಂತ ಮಾನ್ಯಳೋ. ಹರಿಯ ಸೇವೆಯ ತಾನೇ ಮಾಡುತ್ತಿಹಳು. ಭಗವಂತನ ಲೀಲೆಗಳನ್ನು ಗಾನ ಮಾಡ್ತಾ ತುಂಬಾ ಸೌಂದರ್ಯ ಲಕ್ಷ್ಮಿಯದು, ದಿವ್ಯ ರೂಪ. ಅವಳು ಭಕ್ತರ ಜೊತೆ ಸೇರಿ ಭಗವಂತನ ಗುಣಗಾನ ಮಾಡ್ತಾ ಇರ್ತಾಳೆ. ಆ ದಿವ್ಯವಾದ ಲೋಕದಲ್ಲಿ ಯಾವುದೇ ರಜೋ ತಮೋ ಗುಣಗಳು ಇಲ್ಲ, ಟೈಮ್ನ ಒಂದು ಇದಿಲ್ಲ. ಎಲ್ಲ ಜೀವಿಗಳು ಭಗವಂತನ ಹಾಗೆ ಇರ್ತಾರೆ, ಮಾಯೇ ಇಲ್ಲ. ಅಂತಹ ಒಂದು ದಿವ್ಯವಾದ ವೈಕುಂಠ ಲೋಕದ ದರ್ಶನ ಬ್ರಹ್ಮದೇವರಿಗೆ ಆಯಿತು. ಅಲ್ಲಿ ನೋಡ್ತಾರೆ ಭಗವಂತ ಶ್ರೀಮನ್ನಾರಾಯಣ ದಿವ್ಯವಾದ ಸಿಂಹಾಸನದ ಮೇಲೆ ಕೂತಿದ್ದಾನೆ. ಲಕ್ಷ್ಮೀ ದೇವಿಯ ಜೊತೆ ಪರಮಾತ್ಮ ಕೂತಿರೋದನ್ನ ಬ್ರಹ್ಮದೇವರು ನೋಡ್ತಾರೆ. ಅವನ ಮುಖ್ಯ ಪಾರ್ಷದರ ಹೆಸರು ನಂದ, ಸುನಂದ, ಪ್ರಬಲ, ಆರ್ಹಣ. ಅವರೆಲ್ಲ ಪರಮಾತ್ಮನ ಸೇವೆ ಮಾಡ್ತಾ ಇರ್ತಾರೆ. ಅವನ ಅನುಗ್ರಹ ತಮ್ಮ ಮೇಲೆ ಆದ್ರೆ ಸಾಕು ಅಂತ ಸೇವೆ ಮಾಡ್ತಾ ಇರ್ತಾರೆ ಎಲ್ರು. ಬಹಳ ರಮಣೀಯವಾಗಿತ್ತು ಆ ದೃಶ್ಯ ನೋಡೋದಕ್ಕೆ. ಭಗವಂತ ಹೇಗಿದ್ದಾನೆ? ಮಧುರವಾಗಿ ನಗುತ್ತಾ ಇದ್ದಾನೆ. ಅವನ ತಲೆಯಲ್ಲಿ ಕಿರೀಟ, ಕಿವಿಗಳಲ್ಲಿ ಕುಂಡಲ, ಪೀತಾಂಬರ ಹೊಳಿತಾ ಇದೆ. ಅವನ ವಕ್ಷ ಸ್ಥಳದಲ್ಲಿ ಒಂದು ಗೋಲ್ಡನ್ ಲೈನ್ ಹೋದಂಗೆ ಹೋಗಿದೆಯಂತೆ. ಅಲ್ಲಿ ಲಕ್ಷ್ಮೀ ದೇವಿ ವಿರಾಜಿಸುತ್ತಿದ್ದಾಳೆ. ಅವನಿಗೆ ಬಹಳ ಸುಂದರವಾದ 4 ಭುಜಗಳಿದೆ. ಆ ದಿವ್ಯ ರೂಪ ನೋಡಿದ ತಕ್ಷಣ ಬ್ರಹ್ಮದೇವರ ಹೃದಯ ಆನಂದದಿಂದ ರೋಮಾಂಚನ ಆಗ್ಬಿಡ್ತು. ಕಣ್ಗಳಲ್ಲಿ ಆನಂದ ತುಂಬಿ ಕಣ್ಣಲ್ಲೆಲ್ಲ ನೀರ್ ಬರಕ್ ಶುರುವಾಯ್ತು. ಎಂತಹ ಸಾಧನೆ ಮಾಡಿದ್ರು ಸಿಗದೆ ಇರ್ತಕ್ಕಂತಹ ಪರಮಾತ್ಮನ ದಿವ್ಯ ರೂಪದ ದರ್ಶನ ಬ್ರಹ್ಮದೇವರಿಗೆ ಆಯ್ತು. ಓಡಿ ಹೋಗಿ ಪರಮಾತ್ಮನ ಕಾಲ ಕೆಳಗೆ ಮಲಗಿ ನಮಸ್ಕಾರ ಮಾಡಿದ್ರು ಬ್ರಹ್ಮ. ಆಗ ಭಗವಂತ ಬ್ರಹ್ಮನನ್ನ ಎತ್ತುತ್ತಾನೆ, ಕೈಯಿಂದ ಎತ್ಬಿಟ್ಟು ಹೇಳ್ತಾನೆ, ನನ್ನ ಆಜ್ಞೆಯನ್ನು ಪಾಲನೆ ಮಾಡೋದಕ್ಕೆ ನೀನೇ ಯೋಗ್ಯ, ನೀನೇ ಯೋಗ್ಯ ಅಂತ ಪ್ರೀತಿಯಿಂದ ತುಂಬ ಮನಸ್ಸಿನಿಂದ ತನ್ನ 2 ಕೈಗಳಿಂದ ಬ್ರಹ್ಮನನ್ನು ಎತ್ತುತ್ತಾನೆ ಮೇಲಕ್ಕೆ. ಬ್ರಹ್ಮ, ನಿನಗೆ ಸಮಸ್ತ ವೇದಗಳ ಜ್ಞಾನ ಇದೆ, ಸೃಷ್ಟಿ ರಚನೆ ಮಾಡ್ಬೇಕು ಅನ್ನೋ ಇಚ್ಛೆ ಇದೆ. ನೀನು ಎಂತಹ ಅದ್ಭುತ ತಪಸ್ಸನ್ನು ಮಾಡಿದ್ಯಪ್ಪ. ನಿನ್ನ ತಪಸ್ಸಿನಿಂದ ನನಗೆ ತುಂಬಾ ಸಂತೋಷ ಪಡಿಸಿದ್ಯಾ. ನಿನಗೆ ಏನು ಇಷ್ಟನೋ ಆ ವರಗಳನ್ನ ನನ್ನನ್ನ ಕೇಳ್ಕೊ ನೀನು ಅಂತ ಬ್ರಹ್ಮನಿಗೆ ಹೇಳ್ತಾನೆ. ಪರಮಾತ್ಮನ ಸುತ್ತ ಎಲ್ಲಾ ದೇವತೆಗಳು ಕೈ ಮುಗಿದು ನಿಂತಿದ್ರಂತೆ.
ಆಮೇಲೆ ಭಗವಂತ, ಆ 6 ತರಹದ ಪರಿಪೂರ್ಣವಾದ ಶಕ್ತಿಗಳು ಅವನಲ್ಲಿದೆ. ಐಶ್ವರ್ಯ, ಧರ್ಮ, ಯಶಸ್ಸು, ಜ್ಞಾನ, ವೈರಾಗ್ಯ ಮತ್ತು ಶ್ರೀ ಎಲ್ಲವೂ ಅವನಲ್ಲಿದೆ. ಅವನ ಎಲ್ಲ ಸೇವೆ ಮಾಡ್ತಾ ಇದ್ರಂತೆ ಎಲ್ಲರೂ, ದೇವತೆಗಳೆಲ್ಲ. ಬ್ರಹ್ಮನಿಗೆ ಪರಮಾತ್ಮ ಹೇಳ್ತಾನೆ, ನೀನು ನನ್ನನ್ನು ನೋಡ್ಲೇ ಇಲ್ವಲ್ಲಪ್ಪ, 2 ಅಕ್ಷರ ಮಾತ್ರ ಕೇಳ್ದೆ, ತ ಪ ಅಂತ. ಅದಂದ್ರ ಕೇಳೆ, ಪದ ಕೇಳೆ ನಿನ್ನ ಮನಸ್ಸು ಎಷ್ಟು ಶುದ್ಧವಾಗಿದೆ, ನನಗೇ ಹೇಳಿತು ಅಂತ ತಿಳಿದು ಎಂಥ ಅದ್ಭುತವಾದ ತಪಸ್ಸನ್ನ ನೀನು ಆಚರಣೆ ಮಾಡಿದೆ. ಆದ್ರಿಂದ ನನ್ನ ಕೃಪೆ ನಿನ್ನ ಮೇಲಾಯ್ತು. ನನ್ನ ಇಚ್ಛೆಯಿಂದಲೇ ನಿನಗೆ ನನ್ನ ಲೋಕದ ದರ್ಶನ ಆಗಿದ್ದು. ನೀನು ಮೊದಲು ಸೃಷ್ಟಿ ಮಾಡ್ಬೇಕು ಅಂತ ಇಷ್ಟಪಟ್ಟಿದ್ಯಪ್ಪ, ಆದರೆ ಸೃಷ್ಟಿ ರಚನೆ ಕಾರ್ಯಕ್ಕೆ ನಿನಗಿನ್ನೂ ಅಷ್ಟು ಯೋಗ್ಯತೆ ಇರಲಿಲ್ಲ, ಮೂಢನಾಗಿದ್ದೆ. ತಪಸ್ಸು ಅನ್ನೋದು ನನ್ನ ಹೃದಯ, ಆ ತಪಸ್ಸೇ ನನ್ನ ಆತ್ಮ. ನಾನು ಈ ತಪಸ್ಸಿನಿಂದ ಜಗತ್ತನ್ನು ಸೃಷ್ಟಿ ಮಾಡ್ತೀನಿ, ಅದನ್ನ ಪಾಲಿಸ್ತೀನಿ, ಕೊನೆಗೆ ತಪಸ್ಸಿನಿಂದ ನನ್ನಲ್ಲೇ ಲೀನಗೊಳಿಸ್ಕೊತೀನಿ. ಆ ತಪಸ್ಸೆ ಅನ್ನೋದು ನನ್ನ ಒಂದು ಅದ್ಭುತವಾದ ಶಕ್ತಿ, ಅದನ್ನೇ ಮಾಡು ಅಂತ ನಾನು ನಿನಗೆ ಹೇಳಿದೆ ಅಂತ ಬ್ರಹ್ಮನಿಗೆ ಪರಮಾತ್ಮ ಹೇಳ್ತಾನೆ. ಈಗ ಸ್ವಲ್ಪ ನಾವು ಇಲ್ಲಿಗೆ ಸ್ವಲ್ಪ ನಿಲ್ಸಿ ಮುಂದಿನ ವಿಷಯಕ್ಕೆ ಹೋಗೋಕ್ ಮುಂಚೆ ಡಿಸ್ಕಷನ್ ತಗೊಳ್ಳೋಣ. ಇದು ಶ್ರೀಮದ್ ಭಾಗವತ. ಬ್ರಹ್ಮದೇವರು ತಪಸ್ಸು ಮಾಡಿದ್ದು ನಾರಾಯಣನ ಕುರಿತು. ಯಾವುದೇ ಒಂದು ತಪಸ್ಸು ಮಾಡಿದರೂ ತಪಸ್ವಿಯ ಮನಸ್ಸು ಶುದ್ಧ ಆಗಿರುತ್ತೆ ಅಲ್ವಾ? ಅದು ದೈವಿಕ ಶಕ್ತಿಗಳನ್ನ ನೋಡುವಂತಹ ಒಂದು ಸಾಮರ್ಥ್ಯವನ್ನ ಪಡೆದಿರುತ್ತೆ ಮನಸ್ಸು. ಇಲ್ಲಿ ಭಾಗವತವಾಗಿರೋದ್ರಿಂದ ಬ್ರಹ್ಮದೇವರು ತಪಸ್ಸು ಮಾಡಿದ್ದು ಪರಮಾತ್ಮ ಶ್ರೀಮನ್ ನಾರಾಯಣನನ್ನು ಕುರಿತು. ನಾರಾಯಣನನ್ನು ಕುರಿತು ತಪಸ್ಸು ಮಾಡಿದಾಗ ಅವರು ಅಷ್ಟು ದಿವ್ಯ ವರ್ಷಗಳು ತುಂಬಾ ಶುದ್ಧವಾದ ಅದ್ಭುತವಾದ ತಪಸ್ಸು ಮಾಡಿದ್ದರಿಂದ ಅವರಿಗೆ ವೈಕುಂಠ ಲೋಕದ ದರ್ಶನ ಆಯಿತು. ಅದೇ ಒಬ್ಬ ಭಕ್ತ ಶ್ರದ್ಧಾ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಶಿವನ ಸ್ಮರಣೆ ಮಾಡಿದ್ರೆ ಅವನಿಗೆ ಕೈಲಾಸ ಲೋಕದ ದರ್ಶನ ಆಗುತ್ತೆ. ಇದು ಯಾಕೆ ಅಂದ್ರೆ ನಮ್ಮ ಮನಸ್ಸು ಯಾವುದನ್ನ ತಪಸ್ಸು ಮಾಡಕ್ಕೆ ಶ್ರದ್ಧೆಯಿಂದ, ಭಕ್ತಿಯಿಂದ, ಎಲ್ಲಾ ರೀತಿಯಿಂದಲೂ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ರೆ ನಮ್ಮ ಇಷ್ಟ ದೇವ ಯಾರೋ ಅವನ ದರ್ಶನ ಆಗಲೇಬೇಕು. ಇಲ್ಲಿ ನಾವು ವೇದವ್ಯಾಸರ ವಿಷಯವಾಗಿ ಸ್ವಲ್ಪ ತಿಳ್ಕೋಬೇಕು. ವ್ಯಾಸರು ನಮ್ಮೆಲ್ಲರ ಮೇಲೆ ಎಷ್ಟು ಕರುಣೆಯಿಂದ 18 ಪುರಾಣಗಳ ರಚನೆಯನ್ನ ಮಾಡಿದ್ದಾರೆ. ಅದಕ್ಕೆ ಭಗವದ್ಗೀತೆಯ ಜ್ಞಾನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಉಲ್ಲಾರವಿಂದಾಯ ತಪತ್ರ ನೇತ್ರ ಏನ ತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತು ಜ್ಞಾನಮಯ ಪ್ರದೀಪ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ. ವಿಶಾಲವಾದಂತಹ ಮನಸ್ಸಿರ್ತಕ್ಕಂತಹ ವ್ಯಾಸರಿಗೆ ನನ್ನ ವಂದನೆ. ಎಷ್ಟು ಪುರಾಣಗಳನ್ನ ರಚನೆ ಮಾಡಿದ್ದಾರೆ ವ್ಯಾಸರು. ಆ ಪುರಾಣದಲ್ಲಿ ಅಲ್ಲಿಯ ಯಾರು ಒಂದು ಇಷ್ಟ ದೇವ ಇರ್ತಾನೋ ಅವನ ಮಹಿಮೆಯನ್ನ ಕೊಂಡಾಡಿದ್ದಾರೆ. ಅಲ್ಲ, ವ್ಯಾಸರು ಹೀಗ್ ಮಾಡಿದ್ರೆ ನಮಗೆ ಕನ್ಫ್ಯೂಸ್ ಆಗಲ್ವಾ? ಅದಕ್ಕೆ ತಾನೇ ಜನಗಳು ವೈಷ್ಣವರು, ಶೈವರು ಅಂತ, ಕೆಲವರು ಶಿವ ಜಾಸ್ತಿ ಅಂತ, ಕೆಲವರು ವಿಷ್ಣು ಜಾಸ್ತಿ ಅಂತ, ಇನ್ ಕೆಲವರು ದೇವಿಯನ್ನ ಆರಾಧನೆ ಮಾಡ್ತಾರೆ. ವ್ಯಾಸರು ಯಾಕೆ ಹೀಗ್ ಮಾಡಿದ್ದಾರೆ? ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಅಂತ ಹೇಳಿದ್ನಲ್ಲ, ವಿಶಾಲವಾದಂತಹ ಎಲ್ಲವನ್ನು ಅಕಾಮಡೇಟ್ ಮಾಡ್ತಕ್ಕಂತಹ ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ. ಯಾಕೆಂದ್ರೆ ಪರಬ್ರಹ್ಮ, ಆ ಪರಮ ಸತ್ಯ ಇರೋದೇ ಹಾಗೆ.
ಎಲ್ಲರನ್ನೂ ಅಕಾಮಿಡೇಟ್ ಮಾಡುತ್ತೆ. ಒಬ್ಬೊಬ್ಬ ಮನುಷ್ಯನ ಬುದ್ಧಿಮಟ್ಟ, ಯೋಗ್ಯತೆ, ಸಂಸ್ಕಾರ ಒಬ್ಬರಿಗಿಂತ ಒಬ್ಬರದು ಭಿನ್ನವಾಗಿ ಇರುತ್ತೆ. ಒಬ್ಬೊಬ್ಬರ ವಾಸನ, ಒಬ್ಬೊಬ್ಬರ ಸಂಸ್ಕಾರಗಳು, ಅವರ ಹಿಂದಿನ ಜನ್ಮಗಳಿಂದ ಪಡೆದುಕೊಂಡು ಬಂದಂತಹ ಅವರ ಸಾಧನೆ, ಒಬ್ಬೊಬ್ಬರದು ಎವಲ್ಯೂಷನ್ ಮಟ್ಟ ಒಂದೊಂದು ರೀತಿ ಇರುತ್ತೆ. ಆದ್ದರಿಂದ ಎಲ್ಲರಿಗೂ ಎಲ್ಲರ ಹಿತಕ್ಕಾಗಿ ಮನುಷ್ಯ ಜನ್ಮ ಬಂದ ಮೇಲೆ ನಿನಗೆ ಯಾವ ದೇವರು ಇಷ್ಟನೋ ಆ ದಾರಿಯಲ್ಲಿ ನೀನು ಮುಂದುವರಿ ಅಂತ ಎಲ್ಲರಿಗೂ ನೀವ್ ಯಾವುದೇ ಪುರಾಣ ನೋಡಿ, ಆ ಪುರಾಣದಲ್ಲಿ ಯಾವ ದೇವರಿಗೆ ಪ್ರಾಮುಖ್ಯತೆ ಇರುತ್ತೋ ಅವನಷ್ಟು ಹೈಯೆಸ್ಟ್ ಬೇರೆ ಇನ್ಯಾರೂ ಇಲ್ಲ. ಯಾಕೆ ಅಂದ್ರೆ ಅದನ್ನು ಓದ್ತಾ ಇರ್ತಕ್ಕಂತಹ ಆ ಭಕ್ತನಿಗೆ ಅದು ತುಂಬಾ ಪ್ರೀತಿ ಆಗುತ್ತೆ. ಆದ್ರಿಂದ ಈಗ ಶಿವ ಪುರಾಣ ನೋಡಿದ್ರೆ ಶಿವ ಹೆಚ್ಚು, ವಿಷ್ಣು ಪುರಾಣ ನೋಡಿದ್ರೆ ವಿಷ್ಣು ಹೆಚ್ಚು, ದೇವಿ ಭಾಗವತ ನೋಡಿದ್ರೆ ದೇವಿ ಹೆಚ್ಚು, ಶ್ರೀಮದ್ ಭಾಗವತ ನೋಡಿದ್ರೆ ಕೃಷ್ಣ ಹೆಚ್ಚು. ಅವರವರ ಬುದ್ಧಿ ಮಟ್ಟಕ್ಕೆ ತಕ್ಕಂತೆ ಅವರಿಗೆ ಇಷ್ಟವಾದ ದೇವರನ್ನ ಆರಿಸ್ಕೊಳ್ಳಿ. ಅವರು ಆ ಶ್ರದ್ಧೆಯಿಂದ ಆ ಪುರಾಣಗಳಲ್ಲಿ ಬರ್ತಕ್ಕಂತಹ ಕಥೆಗಳು ಏನಿರುತ್ತೆ, ಒಬ್ಬ ಭಕ್ತ ಇರ್ತಾನೆ, ಅವನಿಗೇನೋ ಕಷ್ಟ ಬಂದಿರುತ್ತೆ, ಆ ಕಷ್ಟದಲ್ಲಿ ಅವನು ಎಲ್ಲಾ ರೀತಿ ಪ್ರಯತ್ನ ಪಡ್ತಾನೆ, ಅವನ ಕಷ್ಟ ಸಾಲ್ವ್ ಆಗಲ್ಲ, ಕೊನೆಗೆ ಸಮಸ್ಯೆ ಬಗೆಹರಿಯಲ್ಲ, ಕೊನೆಗೆ ಅವನು ತನ್ನ ಇಷ್ಟ ದೇವನಾದ ಭಗವಂತನ ಆರಾಧನೆ ಮಾಡ್ತಾನೆ, ಭಗವತ್ ಕೃಪೆಯಿಂದ ಅವನ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ಇದು ಕತೆ ಎಲ್ಲಾ ಪುರಾಣಗಳದ್ದು. ನೀವು ಪ್ರಹ್ಲಾದ ಚರಿತ್ರೆ ನೋಡಿ, ಧ್ರುವ ಚರಿತ್ರೆ ನೋಡಿ, ಗಜೇಂದ್ರ ಸ್ತುತಿ ನೋಡಿ. ಇದ್ರಿಂದ ಭಕ್ತನಾದ ಓದ್ತಾ ಇರ್ತಕ್ಕಂತಹ ನಮಗೇನ್ ಅನ್ಸತ್ ಹೇಳಿ? ಓಹೋ, ನನ್ನ ಜೀವನದಲ್ಲಿ ಕಷ್ಟ ಬಂದಾಗೂ ನಾನು ಹೀಗೆ ಪರಮಾತ್ಮನನ್ನ ಆಶ್ರಯಿಸ್ಬೇಕು. ಅದೇ ವ್ಯಾಸರ ಉದ್ದೇಶ. ಆದ್ರಿಂದ ಇಷ್ಟು ರೀತಿಯ ವೆರೈಟಿ ಆಫ್ ಪುರಾಣಗಳನ್ನ ಅವರು ರಚನೆ ಮಾಡಿದ್ದಾರೆ. ಇದು ಶ್ರೀಮದ್ ಭಾಗವತ ಆಗಿರೋದ್ರಿಂದ ಬ್ರಹ್ಮದೇವರು ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದ್ದರಿಂದ ವೈಕುಂಠ ಲೋಕದ ದರ್ಶನವಾಯಿತು. ಬ್ರಹ್ಮ ಪರಮ ಸತ್ಯ ಒಂದೇಪ್ಪ, ಅದು ನಿರ್ಗುಣ ನಿರಾಕಾರ ಬ್ರಹ್ಮನ್, ಸರ್ವವ್ಯಾಪ್ತ ಸರ್ವಂತರ್ಯಾಮಿ, ನಿನ್ನಲ್ಲೇ ಇರ್ತಕ್ಕಂತಹ ಕಾನ್ಶಿಯಸ್ನೆಸ್ ಅಥವಾ ಚೈತನ್ಯ ಅಥವಾ ಆತ್ಮ ಅಂತ ಹೇಳ್ಬಿಟ್ರೆ ತುಂಬಾ ಜನಕ್ಕೆ 99% ಜನಕ್ಕೆ ಇಷ್ಟನೂ ಆಗಲ್ಲ, ಅರ್ಥನೂ ಮಾಡ್ಕೊಳಲ್ಲ. ಅದೇನೋ ಅಂದ್ರು ಕಾನ್ಶಿಯಸ್ನೆಸ್ ಅಂತ, ಹಂಗಂದ್ರೆ ಏನು ಅಂತ ನಂಗೆ ಗೊತ್ತಿಲ್ಲ. ಅದನ್ನೇ ಕಥೆಯ ರೂಪದಲ್ಲಿ ಹೇಳಿದರೆ ತುಂಬಾ ಇಷ್ಟ. ಈಗ ನಾರದರ ಕಥೆಯನ್ನೇ ನಾನು ವೇದಾಂತದ ರೀತಿಯಲ್ಲಿ ಹೇಳ್ತೀನಿ ನೋಡಿ, ಯಾರಿಗೆ ಇಷ್ಟ ಆಗತ್ತೆ ಅಂತ. 5 ವರ್ಷದ ಒಂದ್ ಹುಡುಗ ಇದ್ದ, ಅವ್ರ ತಾಯಿ ಜೊತೆ ಸತ್ಸಂಗಕ್ಕೆ ಹೋಗ್ತಿದ್ದ, ಅಲ್ಲೆಲ್ಲ ಕಲ್ತ್ಕೊಂಡ, ಗೊತ್ತಾಯ್ತು ಅವನಿಗೆ ಪರಮಾತ್ಮ ಸರ್ವವ್ಯಾಪ್ತ ಸರ್ವಂತರ್ಯಾಮಿ ಅಂತ ಸಾಧನೆ ಮಾಡ್ದ, ಮೋಕ್ಷಕ್ಕೆ ಹೋದ. ಯಾರಿಗಾರು ಇಷ್ಟ ಆಗತ್ತಾ ಇದು ಕೇಳಕ್ಕೆ? ಅದೇ ಆ ಹುಡುಗ ನಡ್ಕೊಂಡ್ ಹೋದ, ಕಾಡಲ್ಲಿ ಹೋದ, ಅವನಿಗೆ ಪರಮಾತ್ಮನಿಂದ ಆಕಾಶವಾಣಿ ಆಯ್ತು. ನಿರ್ಗುಣ ನಿರಾಕಾರ ಬ್ರಹ್ಮದ ಕಲ್ಪನೆ ಎಲ್ಲರಿಗೂ ಸಾಧ್ಯವಿಲ್ಲ. ಅದು ನಿನ್ನ ಅಂತರಾತ್ಮವೇ, ನಿನ್ನಲ್ಲಿರೋ ಅರಿವಿನ ಸ್ವರೂಪವೇ ಪರಮಾತ್ಮ ಅಂತ ಹೇಳಿದ್ರೇನು, ಕ್ಷೇತ್ರಜ್ಞಂ ಮಾಂ ಚಾಪಿ ವಿದ್ಧಿ, ಎಲ್ಲರಲ್ಲಿ ಇರ್ತಕ್ಕಂತಹ ಅರಿವೇ ನಾನು ಅಂತ ಹೇಳಿದ್ರೆ ಅದು ಅರ್ಥ ಆಗಲ್ಲ ಎಲ್ರಿಗೂ. ಮನುಷ್ಯ ಜನ್ಮನ ವ್ಯರ್ಥ ಮಾಡ್ಕೊಂಡ್ಬಿಡ್ತಾರೆ, ಅದೇನೋ ಅರ್ಥ ಆಗ್ಲಿಲ್ಲ ಅಂತ ಅದನ್ನ ಬಿಟ್ಟೇ ಬಿಡ್ತಾರೆ, ವ್ಯವಹಾರದಲ್ಲೇ ಮುಳುಗ್ ಹೋಗ್ತಾರೆ. ಅದೇನೋ ವೇದಾಂತ ಹೇಳ್ತಾರಪ್ಪ, ಅದು ತುಂಬಾ ಬೋರು, ನಂಗೆ ಅರ್ಥ ಆಗಲ್ಲ ಅಂತ. ಅದ್ರ ಬದಲು ಅದನ್ನ ಕಥೆಯ ರೂಪದಲ್ಲಿ ಹೇಳಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂನು ನಿನಗೆ ಈ ದೇವ್ರ ಇಷ್ಟನಾ, ಈ ಪುರಾಣ ಓದು, ನಿನಗೆ ಈ ದೇವ್ರ ಇಷ್ಟನಾ, ಈ ಪುರಾಣ ಓದು. ನೀನ್ ಶಿವ ಪುರಾಣ ಓದಿದ್ರೆ ಕೈಲಾಸ ನೋಡ್ತೀಯ, ವಿಷ್ಣು ಪುರಾಣ ಓದಿದ್ರೆ ವೈಕುಂಠ ನೋಡ್ತಾರೆ. ಅವರವರ ಇಷ್ಟ. ನಮ್ಮಲ್ಲಿ 3 ತರಹದ ಜನಗಳು ಇರ್ತಾರೆ. ಒಬ್ಬರು ತುಂಬಾ ಫಿಸಿಕಲ್ ಎದುರುಗಡೆ ಅಪಿಯರೆನ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದು, ಅದು ಫಸ್ಟ್ ಲೆವೆಲ್ ಆಫ್ ಪೀಪಲ್. ತುಂಬಾ ಜನ ಹಾಗೆ ಇರೋದು.
ಎರಡನೇ ಲೆವೆಲ್ ಪೀಪಲ್ ಅವ್ರಿಗೆ ಎದುರುಗ ಫಿಸಿಕಲ್ ಅಪಿಯರೆನ್ಸ್ ಏನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಒಳಗಡೆ ಇರ್ತಕ್ಕಂತಹ ಗುಣ, ಸ್ವಭಾವ, ನಡತೆ, ಅವ್ರು ನೋಡಕ್ ಹೇಗಾರು ಇರ್ಲಿ ಆ ವ್ಯಕ್ತಿ, ತುಂಬಾ ಜನ ಮನ್ನಿಸೋದು ಹೊರಗಿನ ಬಾಹ್ಯ ಸೌಂದರ್ಯಕ್ಕೆ, ಅವರ ಶಕ್ತಿಗೆ, ಅವರ ಪವರ್ಗೆ, ಅವರ ಅಧಿಕಾರಕ್ಕೆ. ಅವ್ರು ನೋಡಕ್ ಎಷ್ಟು ಚೆನ್ನಾಗಿದ್ದಾರೆ, ಇದಕ್ಕೆ 99% ಜನ ಬೀಳೋದು. ನೆಕ್ಸ್ಟ್, ಅದಕ್ಕಿಂತ ಉತ್ತಮವಾದದ್ದು ಮನುಷ್ಯನ ಅಂತರಂಗ ಸೌಂದರ್ಯ. ಅವರಲ್ಲಿ ಕರುಣೆ ಎಷ್ಟಿದೆ, ಪ್ರೀತಿ ಎಷ್ಟಿದೆ, ನಿರಹಂಕಾರ ಎಷ್ಟಿದೆ, ಈ ಗುಣಗಳನ್ನ ನೋಡ್ತಾರೆ. ಮೂರನೇದು ಹೈಯೆಸ್ಟ್ ಲೆವೆಲ್, ಅವನು ಅಂತರಂಗ ಸೌಂದರ್ಯನೂ ನೋಡಲ್ಲ, ಬಹಿರಂಗ ಸೌಂದರ್ಯನೂ ನೋಡಲ್ಲ, ಎಲ್ಲರ ಆತ್ಮನಾದ ಪರಮಾತ್ಮನನ್ನ ನೋಡ್ತಾನೆ. ಅದು ಎಲ್ಲರಿಗೂ ಸಾಧ್ಯವಿಲ್ಲ. ಯಾರು ಜ್ಞಾನಿಗಳು, ಅವರಿಗೆ ಮಾತ್ರ ಸಾಧ್ಯ ಅದು. ರಮಣ ಮಹರ್ಷಿ ಅಂತವ್ರಿಗೆ ಅಟ್ಲೀಸ್ಟ್ ಅಂತರಂಗ ಸೌಂದರ್ಯ ನೋಡಕ್ಕಾರು ಅಭ್ಯಾಸ ಮಾಡ್ಕೋಬೇಕು. ಆದ್ರಿಂದ ದೇವರಿಗೆ ಪೀತಾಂಬರ ಉಟ್ಕೊಂಡಿದ್ದಾನೆ, ಅವನಷ್ಟು ಸುಂದರವಾಗಿದ್ದಾನೆ ಅಂದ್ರೆ ತುಂಬಾ ಮನಸ್ಸಿಗೆ ಹಿತ ಆಗತ್ತೆ, ಸಂತೋಷ ಆಗತ್ತೆ ಕೇಳಕ್ಕೆ. ಹಾಗಂತ ವಿಷ್ಣು ಹಾಗೆ ಇಲ್ಲ ಅಂತ ಅರ್ಥ ಅಲ್ಲ. ಪರಮಾತ್ಮ ಯಾವ ರೂಪವನ್ನು ಅವನ ಹೇಳದ್ನಲ್ಲ ಈಗ, ಭಗವಾನ್ 6 ಸಂಪತ್ತುಗಳು ಅವನಲ್ಲಿ ಪರಿಪೂರ್ಣವಾಗಿದೆ. ಐಶ್ವರ್ಯ, ಜ್ಞಾನ, ಶಕ್ತಿ, ಧರ್ಮ ಎಲ್ಲವೂ ಅವನಲ್ಲಿ ಪರಿಪೂರ್ಣವಾಗಿದೆ. ಅವನು ಎಷ್ಟು ಶಕ್ತಿವಂತ, ಅವನ ಎಷ್ಟು ವೆಪನ್ಸ್ ಇದೆ, ಶಂಖ, ಚಕ್ರ, ಗದಾ, ಪದ್ಮಗಳಿದೆ, ಯಾರ್ಯಾರ ರಾಕ್ಷಸರನ್ನ ಕೊಂದ. ಕೆಲವ್ರಿಗೆ ಅದು ಆನಂದ ತುಂಬಾ. ಇನ್ ಕೆಲವ್ರಿಗೆ ಅವನ ಭಕ್ತ ವತ್ಸಲ, ಭಕ್ತ ಪರಿಪಾಲನೆ ಮಾಡೋದು, ಅವನ ಕರುಣೆ, ಅದು ತುಂಬಾ ಪ್ರೀತಿ. ಸ್ವಲ್ಪ ಹೈಯರ್ ಅಡ್ವಾನ್ಸ್ಡ್ ಇವ್ರಿಗೆ ತತ್ವದಿಂದ ಪರಮಾತ್ಮನನ್ನ ತಿಳಿಬೇಕು. ಅವನು ಇಷ್ಟೇ ಅಲ್ಲ, ಅವನು ಎಲ್ಲವೂ ಆಗಿದ್ದಾನೆ, ಸಚ್ಚಿದಾನಂದ. ಆದ್ದರಿಂದ ಒಬ್ಬೊಬ್ಬರು ಎವಲ್ಯೂಷನ್ ಒಂದೊಂದು ರೀತಿ ಇರೋದ್ರಿಂದ ಅಷ್ಟು ಕರುಣೆಯಿಂದ ಬರೆದಿದ್ದಾರೆ ವ್ಯಾಸರು. ಜಗಳ ಮಾಡಬಾರ್ದು, ಶಿವಪುರಾಣದಲ್ಲಿ ಹೀಗ್ ಬರ್ದಿದ್ದಾರೆ, ವಿಷ್ಣು ಪುರಾಣದಲ್ಲಿ ಹೀಗ್ ಬರ್ದಿದ್ದಾರೆ ಅಂತ. ನಿನ್ನ ಮನಸ್ಸಿಗೆ ಯಾವುದು ಹಿತವೋ, ನಿನಗೆ ಯಾವ ತತ್ವ, ಯಾವ ಸಿದ್ಧಾಂತ ಓಕೆ ಅನ್ಸುತ್ತೋ, ಜಸ್ಟ್ ಫಾಲೋ ದಟ್. ಹಂಗೆ ಭಕ್ತಿ ಮತ್ತು ಜ್ಞಾನ ಮಾರ್ಗಕ್ಕೂ ಜಗಳ ಮಾಡಬಾರ್ದು. ನನಗೆ ಭಕ್ತಿ ವರ್ಕೌಟ್ ಆಗತ್ತೆ, ಎಸ್ ಗೋ ಹೆಡ್. ನನಗೆ ಜ್ಞಾನ ಮಾರ್ಗ ಇಷ್ಟ, ಗೋ ಹೆಡ್. ನಿನ್ನೆನೋ ಮೊನ್ನೆನೋ ಕಳಿಸಿದ್ರಲ್ಲ ವಿಧುಶೇಖರ ಭಾರತಿಗಳು ಹೇಳಿರೋದು, ಎಲ್ಲರನ್ನು, ಎಲ್ಲ ಮಾರ್ಗವನ್ನು, ಎಲ್ಲರನ್ನು ಆಧರಿಸು, ಆದರೆ ನಿನಗೆ ಯಾವುದು ಸರಿಯೋ ಅದನ್ನು ಆಚರಿಸು. ನಿನಗೆ ಯಾವುದು ಸರಿ ಅಂತ ಬೇರೆಯವ್ರನ್ನ ಹೀಯಾಳಿಸ್ಬೇಡ. ಯಾಕೆಂದ್ರೆ ಪರಮಾತ್ಮ ಹೀಗೇ ಇದ್ದಾನೆ ಅಂತ ಹೇಳಿದ್ರೆ ಅವನನ್ನೊಂಥರ ಲಿಮಿಟೇಷನ್ ಮಾಡದಂಗ ಆಗತ್ತೆ. ನಿನಗ್ ಹಂಗಿರ್ಬೋದು, ಅವ್ರಿಗೆ ಬೇರೆ ರೀತಿ ಇರ್ಬೋದು. ಬ್ರಹ್ಮದೇವರು ದಿವ್ಯವಾದ ತಪಸ್ಸನ್ನು ಮಾಡಿ ವೈಕುಂಠ ಲೋಕದ ದರ್ಶನವನ್ನ ಮಾಡಿದರು. ಭಗವಂತನಿಗೆ ಅನಿಸ್ತು, ಇವನೇ ತಕ್ಕವನು ಸೃಷ್ಟಿ ಕಾರ್ಯ ಮಾಡೋದಕ್ಕೆ, ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡೋದಕ್ಕೆ ಇವನೇ ತಕ್ಕವನು. ಎಷ್ಟು ವಿಧೇಯತೆ ಇದೆ ಇವನಿಗೆ, ನನಗೆ ನಿನ್ನಲ್ಲಿ ತುಂಬಾ ಆನಂದ ಆಗಿದೆ. ಎಂತಹ ಯೋಗಿಗಳಿಗೂ ನನ್ನ ದರ್ಶನ ಸಾಧ್ಯವಿಲ್ಲ. ನೀನು ಇಲ್ಲಿ ಬಂದಿದ್ಯಾ ಅಂದ್ರೆ ನನ್ನ ಕೃಪೆಯಿಂದ ನನ್ನ ಲೋಕದ ದರ್ಶನ ನನ್ನ ಮುಂದೆ ಬಂದು ನಿಂತಿದೀಯಾ. ಇಲ್ಲಿ ಮತ್ತೆ ಮತ್ತೆ ಶ್ರದ್ಧೆಯನ್ನ ಒತ್ತಿ ಹೇಳ್ತಾ ಇದ್ದಾರೆ ವ್ಯಾಸರು. ಐ ಥಿಂಕ್ ಹೇಳಿದ್ದೆ, ಬಟ್ ಮತ್ತೆ ತುಂಬಾ ಒಳ್ಳೆ 2 ಕಥೆಯನ್ನ ಈ ಸಂದರ್ಭದಲ್ಲಿ ಸ್ವಾಮೀಜಿ ಹೇಳಿದ್ರು, ಅದನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೆ. ಒಬ್ಬ ಬೆಟ್ಟ ಹತ್ತುತ್ತಾ ಇದ್ದ, ಕತ್ಲೆ ಆಗ್ಬಿಡ್ತು. ಅದು ತುಂಬಾ ಹಿಮಾಲಯ ತರ ತುಂಬಾ ಎತ್ತರವಾದ ಬೆಟ್ಟ. ಹತ್ತುತ್ತಾ ಹೋಗ್ತಾ ಇದ್ದ, ಕತ್ಲೆ ಆಗ್ತಾ ಹೋಯ್ತು.
ದಾರಿ ಮಧ್ಯದಲ್ಲಿ ಅವನಿಗೆ ಮುಂದೆ ದಾರಿ ಕಾಣಿಸ್ಲಿಲ್ಲ. ಜಾರ್ ಬಿಟ್ಟ. ಜಾರ್ತಾ ಜಾರ್ತಾ ಬೀಳ್ತಾ ಇದ್ದ ಕೆಳಗಡೆಗೆ. ಆಗ ಹೆಂಗೋ ಸ್ವಲ್ಪ ಹೊತ್ತು ಕೆಳಗಡೆ ಬೀಳ್ತಾ ಇರ್ಬೇಕಾರೆ ಒಂದು ಸಣ್ಣ ಮರದ ಕೊಂಬೆ ಸಿಕ್ತ ಉಂಟು. ಅದು ಗಟ್ಟಿಯಾಗಿತ್ತು. ಅದನ್ನ ಹಿಡ್ಕೊಂಡು ಅದ್ರ ಮೇಲೆ ನೇತಾಡ್ತಾ ಇದ್ದ. ರಾತ್ರಿ ಆಗ್ತಾ ಹೋಯ್ತು. ತುಂಬಾ ಚಳಿ ಆಗ್ತಾ ಹೋಯ್ತು. ಆಮೇಲೆ ಸುತ್ತಲೂ ಕತ್ಲೆ, ಏನು ಕಾಣ್ತಾ ಇಲ್ಲ. ಎಷ್ಟೊತ್ತು ಹಿಡ್ಕೋತಾನೆ ಮರದ ರಂಬೆನ. ಅವನಿಗೆ ಅಲ್ಲಿಂದ ಮೂವ್ ಮಾಡಕ್ಕೆ ಭಯ ಆಗ್ತಾ ಇತ್ತು. ಆ ಸಮಯದಲ್ಲಿ ಅವನ್ ದೇವ್ರನ್ನ ಬೇಡ್ಕೊಂಡ, ಪರಮಾತ್ಮ ನನ್ನನ್ನ ಸೇವ್ ಮಾಡು, ನನ್ನನ್ನ ರಕ್ಷಣೆ ಮಾಡು, ನನ್ನನ್ನ ಕಾಪಾಡು ಅಂತ ಕೇಳ್ಕೊಂಡ. ಆಗ ಮನಸ್ಸಿನಲ್ಲಿ ಅವನಿಗೆ, ಯಾವಾಗ ನಾವು ಶ್ರದ್ಧೆಯಿಂದ ಕೇಳ್ಕೊತೀವಿ ಭಗವಂತ ರೆಸಿಪ್ರೊಕೇಟ್ ಮಾಡೇ ಮಾಡ್ತಾನಲ್ವಾ. ಯೋಗಕ್ಷೇಮಂ ವಹಾಮ್ಯಹಂ ಅನನ್ಯಾ ಚಿಂತಯಂ. ಒಳಗಡೆಯಿಂದ ಮನಸ್ಸಿಂದ ಬಿಟ್ಬಿಡು, ಕೈ ಬಿಡು, ಮರದ ರಂಬೆಯ ಕೈ ಬಿಡು. ಅವನ್ ಅನ್ಕೊಂಡ, ಎಷ್ಟು ಕಷ್ಟಪಟ್ಟು ಮೇಲಿಂದ ಬೀಳ್ತಾ ಇದ್ದೆ, ಇದೊಂದು ರಂಬೆ ಸಿಕ್ಕಿದೆ ನನ್ಗೆ, ಇದನ್ನು ಬಿಟ್ಬಿಟ್ರೆ ಬೇಡ ಅಂತ ಅದನ್ನ ಹಿಂಗೆ ಹಿಡ್ಕೊಂಡ್ ನಿಂತಿದ್ದ. ಕತ್ಲೆ ಇನ್ನು ರಾತ್ರಿ ಮಧ್ಯರಾತ್ರಿ ಆಗ್ತಾ 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 ಚಳಿ ಜಾಸ್ತಿ ಆಯ್ತು. ಆ ಚಳಿಗೆ ಅವನು ಹಾಗೆ ಮರದ ರಂಬೆ ಮೇಲೆ ನೇತಾಡ್ತಾ ಪ್ರಾಣ ಬಿಟ್ಟ. ಬೆಳಿಗ್ಗೆ ಆಯ್ತು. ಆ ಸುತ್ತಮುತ್ತ ಇದ್ದ ಹಳ್ಳಿ ಜನ ಎಲ್ಲ ಬಂದು ನೋಡಿದ್ರು. ಆ ಕೊಂಬೆ ನೆಲಕ್ಕೆ ಜಸ್ಟ್ 2 ಅಡಿ ಮೇಲಿತ್ತು ಅಷ್ಟೆ. ಅವನು ಕೈ ಬಿಟ್ಟಿದ್ರೆ ಕೆಳಗ್ ಬಂದು ನೆಲ ತಲುಪ್ತಿದ್ದ. ಆದ್ರೆ ಇದು ಒಳಗ್ ಬಂದ ಮಾತು, ಪರಮಾತ್ಮನ ಮಾತು ಹೇಗ್ ನಂಬೋದು? ಅದೇ ಶ್ರದ್ಧೆ ಇಲ್ಲ. ಈಗ ಬ್ರಹ್ಮನಿಗೆ ತಾಪ 2 ಪದ ಕೇಳಿಸ್ತಷ್ಟೆ, ಸುತ್ತ ತಿರುಗ್ ನೋಡಿದ್ರು ಯಾರೂ ಇರ್ಲಿಲ್ಲ. ನನಗೆ ಹೇಳಿದ್ದು ಅಂತ ಮಾಡಿದ್ರು. ನಮಗೆ ಆ ರೀತಿ ನಂಬಿಕೆ ಇಲ್ವಲ್ಲ. ಏಕೆಂದ್ರೆ ನಮಗ್ ನಮ್ಮ ಮೇಲಿರೋಷ್ಟು ನಂಬಿಕೆ ದೇವ್ರ ಮೇಲಿಲ್ಲ. ಅದಕ್ಕೆ ಸುಮಾರು ಸತಿ ಒತ್ತಿ ಹೇಳೋದು, ನಮ್ಮ ಎಫರ್ಟ್ ಎಲ್ಲ ಮುಗಿಬೇಕು, ಅಲ್ಲಿಯವರೆಗೂ ನಾವು ಶರಣಾಗತರಾಗಲ್ಲ. ಇನ್ನೊಂದು ಕಥೆನೂ ಹೇಳಿದ್ರು ಸ್ವಾಮೀಜಿ. ಈ ಒಂದು ಬ್ರಹ್ಮ ಮತ್ತು ಪರಮಾತ್ಮ ಬ್ರಹ್ಮನ ಒಂದು ಶ್ರದ್ಧೆಗೆ ತಪಸ್ಸಿಗೆ ಮೆಚ್ಚಿದಾಗ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಈ ಕಥೆಯನ್ನ ಹೇಳಿದ್ರು. ಇನ್ನೊಂದು, ಅದು ಕಥೆ ಅಲ್ವಂತೆ, ನಿಜವಾಗಿ ನಡೆದಿರೋದು. ಆ ಯಾವ ವ್ಯಕ್ತಿಯ ಜೀವನದಲ್ಲಿ ನಡೀತೋ ಅವರೇ ಸ್ವಾಮೀಜಿ ಮುಂದೆ ಬಂದು ಈ ಕಥೆಯನ್ನ ಹೇಳ್ಕೊಂಡಿದ್ರಂತೆ. ಇದನ್ನ ಹೇಳಿದೀನಿ ಒಂದು ಜಸ್ಟ್ 2 weeks ಬ್ಯಾಕ್ ಕ್ಲಾಸ್ ಅಲ್ಲಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಓಕೆ. ಅವತ್ ಯಾರು ಇರಲ್ವೋ ಅವ್ರಿಗೆಲ್ಲ ಆಗತ್ತೆ. ಒಬ್ಬ ಮಿಲಿಟರಿ ಆಫೀಸರು, ಅವನಿಗೆ ಜಮ್ಮು ಕಾಶ್ಮೀರ ಅಥವಾ ಲೇ ಲಡಾಖ್ ಅಂತ ಜಾಗದಲ್ಲಿ ಪೋಸ್ಟಿಂಗ್ ಆಗಿತ್ತು. ಅವ್ರಿಗೆ ರಜಕ್ಕೆ ಅಂತ ಊರಿಗೆ ಬಂದಿದ್ರು. ವಾಪಸ್ಸು ರಜಾ ಮುಗಿಸ್ಕೊಂಡು ಹೋದ್ಮೇಲೆ ಅದೇನಾಗತ್ತಂತೆ ಅಂದ್ರೆ, ಹೆಲಿಕಾಪ್ಟರು ಆರ್ಮಿ ಕ್ಯಾಂಪ್ ತನಕ ಒಂದೊಂದ್ಸತಿ ಹೋಗಕ್ ಆಗಲ್ಲ. ಯಾಕೆಂದ್ರೆ ಆ ಜಾಗದಲ್ಲಿರೋ ವೆದರ್ ವಿಪರೀತವಾಗಿರೋದ್ರಿಂದ ಅದೊಂದು ಸೇಫ್ ಜಾಗದಲ್ಲಿ ಇಳಿಸ್ತಾರೆ ಇವ್ರನ್ನ. ಇವ್ರು ಆಮೇಲೆ ಸ್ವಲ್ಪ ದೂರ ನಡೆದು ಹೋಗ್ಬೇಕಾಗತ್ತೆ. ಹಾಗೆ ರಜಾ ಮುಗಿಸ್ಕೊಂಡ್ ಬಂದಿದ್ರು. ಹೆಲಿಕಾಪ್ಟರ್ ಅಲ್ಲಿ ಅವ್ರನ್ನ ಕರ್ಕೊಂಡ್ ಬಂದ್ರು. ಅದು ಹೆಲಿಕಾಪ್ಟರ್ ಅದು ಜಾಗ ಎಲ್ಲಿ ಸೇಫ್ ಆಗಿ ಇಳಿಸ್ಬೇಕು ಅಲ್ಲಿ ಇಳಿಸಿ ಅದು ಹೊಟ್ಟೋಯ್ತು. ಇವರಿಗೆ ಸ್ವಲ್ಪ ಕತ್ಲೇನೂ ಆಗ್ತಾ ಬಂದಿತ್ತು. ತಮ್ಮ ಕ್ಯಾಂಪ್ ಎಲ್ಲ ಸುತ್ತಲೂ ತಿರುಗ್ ನೋಡ್ತಾರೆ, ಎಲ್ಲ ಕಡೆ ಬರೀ ಹಿಮ. ಯಾಕೋ ಅವ್ರಿಗೆ ದಾರಿ ಮರ್ತೋಯ್ತು. ಹೇಗೆ ತಮ್ಮ ಕ್ಯಾಂಪ್ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸುತ್ತಮುತ್ತ ನೋಡ್ತಾರೆ, ಒಬ್ರು ಇಲ್ಲ. ಸುತ್ತ ಯಾರು ಜನ ಇಲ್ಲ. ಕತ್ತಲೆ ಆಗ್ತಾ ಇದೆ. ಎಲ್ಲ ಕಡೆ ಹಿಮ ಬಿಟ್ಟು ಇನ್ನೇನು ಇಲ್ಲ.
ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವ್ರ ಕ್ಯಾಂಪ್ ತಲುಪಬೇಕು ರಾತ್ರಿ ಒಳಗೆ. ಒಂದೇ ಮನ್ಸಿಂದ ಕೃಷ್ಣ ಕಾಪಾಡು ಅಂತ ಕೂಗುದ್ರಂತೆ. ಆಗ ಮನಸ್ಸಿಂದ ಅವ್ರಿಗೆ ಅನಿಸ್ತಂತೆ, ಈ ದಾರಿಯಲ್ಲಿ ನಡಿ, ನೀನ್ ಕ್ಯಾಂಪ್ ತಲುಪ್ತೀಯಾ. ಏನು ಅವ್ರಿಗೆ ಆ ಮಾತನ್ನ ನಂಬೇಕು ಅನಿಸ್ತಂತೆ. ಇದು ಅವರೇ ಸ್ವಾಮೀಜಿ ಹತ್ರ ಹೇಳ್ಕೊಂಡಿರೋದು. ಇನ್ನೇನು ಇಲ್ಲ. ಯಾರೋ ನಮಗೆ ಈಗಿನ ಕಾಲದಲ್ಲಿ ಆಕಾಶವಾಣಿ ಆಯ್ತು, ಅಶರೀರವಾಣಿ ಆಯ್ತು, ಅದೆಲ್ಲ ಇಲ್ಲ. ಅವರ ಮನಸ್ಸಲ್ಲೇ ಅನಿಸ್ತಂತೆ. ನಮಗೂ ಅನ್ಸತ್ತೆ, ನೀವು ಶ್ರದ್ಧೆಯಿಂದ ಕೇಳ್ಕೊಳ್ಳಿ, ಒಳಗಿನ ಪರಮಾತ್ಮನ ಮಾತು ಕೇಳ್ಸತ್ತೆ. ನಾವು ಅವನ ಮಾತು ಕೇಳಿಸ್ಕೊಳಕ್ಕೆ ನಮಗೆಲ್ಲಿದೆ ಪುರ್ಸತ್ತು. ಒಬ್ರೇ ಆಗ್ತೀವಿ ನೋಡಿ ಇಂಥ ಸಿಚುವೇಶನ್ ಅಲ್ಲಿ, ಅದು ಚೆನ್ನಾಗ್ ಕೇಳತ್ತೆ. ಆದ್ರೆ ಅದಕ್ಕೆ ಪುರಸ್ಕರಿಸ್ಬೇಕು, ಸಮ್ಮಾನಿಸ್ಬೇಕಷ್ಟೇ. ನಾವು ಶ್ರದ್ಧೆ ಇಡ್ಬೇಕು ಅದರಲ್ಲಿ. ಆ ದಾರಿಯಲ್ಲಿ ನಡೀತಾ ನಡೀತಾ ಸುಮಾರು ದೂರ ನಡೆದ್ರಂತೆ. ಅದೇನೋ ಅವ್ರಿಗೆ ಆ ಮಾತು ಹಂಗ್ ನಡಿಬೇಕು ಅಂತ ಅನಿಸ್ತಂತೆ. ಅಲ್ಲಿ ಹೋದ್ರೆ ಕರೆಕ್ಟ್ ಆಗಿ ತಮ್ಮ ಆರ್ಮಿ ಕ್ಯಾಂಪ್ಗೆ ಹೋದ್ರಂತ. ಇದೇ ತರ ನಾನು ಎಷ್ಟೋ ಇನ್ಸಿಡೆಂಟ್ಗಳು ದುಬೈಲಿ ಇದ್ದಾಗ ಕೇಳ್ತಾ ಇದ್ದೆ. ದುಬೈಯಲ್ಲಿ ಡೆಸರ್ಟ್ ಏರಿಯಾ ಅಲ್ವಾ ಅದು. ಎಷ್ಟೋ ಜನ ಅಲ್ಲೇನೋ ಅಡ್ವೆಂಚರ್ ಇದ್ ಮಾಡ್ತೀವಿ ಅಂತನೋ ಏನೋ ಹೊಟ್ಟೋಗ್ತಾ ಇದ್ರು. ದಾರಿ ತಪ್ಪಿಡುತ್ತೆ, ನೆಟ್ವರ್ಕ್ ವರ್ಕ್ ಆಗಲ್ಲ, ಫೋನು ಇದು ಎಲ್ಲಾನು ಅಲ್ಲಿ. ತುಂಬಾ ಮಿಡ್ಲ್ ಆಫ್ ದ ಡೆಸರ್ಟ್, ಎಲ್ಲಿ ನೋಡಿದ್ರು ಬರೀ ಮರಳು ಕಾಣುತ್ತೆ. ನಿಮ್ ಫೋನ್ ವರ್ಕ್ ಆಗಲ್ಲ, ನಿಮ್ ಇದೇನು ವರ್ಕ್ ಆಗಲ್ಲ ಅಲ್ಲಿ. ಹೇಗ್ ವಾಪಸ್ ಬರ್ಬೇಕು ಅಂತಾನೆ ಗೊತ್ತಾಗಲ್ಲ. ಈಗ ಇಂಥ ಟೆಕ್ನಾಲಜಿ ಮುಂದುವರೆದಿರೋ ಕಾಲದಲ್ಲೂ ನಾನು ದುಬೈಲಿ ಇದ್ದಾಗ ಎಷ್ಟೋ ಸತಿ ಪೇಪರ್ ಅಲ್ಲಿ ಓದಿದ್ದೀನಿ, ಆ ಎಷ್ಟೋ ಜನದ್ದು ಡೆತ್ ಆಗಿದೆ. ಯಾಕೆಂದ್ರೆ ಮರಳು ಕಾದ್ಬಿಟ್ಟಿರುತ್ತೆ, ನೀರಿಲ್ಲ ಕುಡಿಯಕ್ಕೆ. ಆಮೇಲೆ ಅವ್ರ ಫ್ಯಾಮಿಲಿಯವ್ರು ಯಾರೋ ನೋಡಿ ಮಿಸ್ ಆಗಿದ್ದಾರೆ ಅಂತ ಹೇಳಿ ಮೇಲೆ ಡ್ರೋನ್ ಬಿಟ್ಟು ಅಥವಾ ಹೆಲಿಕಾಪ್ಟರ್ ಅಲ್ಲಿ ಬಂದು ಹುಡುಕಿ ಡೆಡ್ ಬಾಡಿಗಳನ್ನ ಎತ್ಕೊಂಡ್ ಬಂದಿದ್ದಾರೆ. ದಟ್ ಈಸ್ ನಾಟ್ ದ ಪಾಯಿಂಟ್. ಇಲ್ಲಿ ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನಾನು ಯಾರೂ ಅಂತಾನೆ ಗೊತ್ತಿಲ್ಲದೆ ನನ್ನ ಧ್ವನಿಯನ್ನ ಕೇಳಿ ಇಂಥ ಅದ್ಭುತವಾದ ತಪಸ್ಸನ್ನ ಆಚರಣೆ ಮಾಡಿದೆಯಲ್ಲ ನೀನೇ ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಕ್ಕೆ ತಕ್ಕಂತವನು, ನೀನು ಪ್ರಜಾ ಸೃಷ್ಟಿ ಕಾರ್ಯವನ್ನ ಮಾಡು ಅಂತ ಬ್ರಹ್ಮನಿಗೆ ಹೇಳ್ತಾನೆ. ಇಂತಹ ಸಮಯದಲ್ಲಿ ಬ್ರಹ್ಮ ಪರಮಾತ್ಮನಿಗೆ ಹೇಳ್ತಾರೆ, ನೀನೇನೋ ನನ್ ಕೈ ಹಿಡ್ಕೊಂಡಿದ್ಯಪ್ಪ, ನೀನ್ ನಿನ್ ಫ್ರೆಂಡು ಅಂತ ನನ್ನನ್ನು ತಿಳಿದಿರ್ಬೋದು, ಆದ್ರೆ ನಾನ್ ಹಾಗೆ ತಿಳಿದಿಲ್ಲ. ನೀನು ನನ್ನ ಸ್ವಾಮಿ, ಭಗವಂತ, ಪರಮಾತ್ಮ. ನಾನು ನಿನಗೆ ಏನು ಗೌರವ ಕೊಡ್ಬೇಕೋ ನೀನು ಸ್ನೇಹದಿಂದ ನನ್ನನ್ನು ಹಿಡಿದಿರ್ಬೋದು, ಆದ್ರೆ ನಾನು ನನ್ನ ಪೊಸಿಷನ್ ಏನು, ನಿನ್ ಪೊಸಿಷನ್ ಏನು ನಂಗೆ ಗೊತ್ತಿದೆ. ನೀನು ಏನ್ ಬೇಕಾದ್ರೂ ಕೇಳ್ಕೋ ವರವನ್ನ ಅಂತ ಹೇಳ್ತಾ ಇದೀಯಾ. ಅದಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ನನಗೆ ದಯವಿಟ್ಟು ಉತ್ತರವನ್ನು ಕೊಡು ಅಂತ ಬ್ರಹ್ಮದೇವರು ಹೇಳ್ತಾರೆ. ಈ 4 ಪ್ರಶ್ನೆಗಳನ್ನ ಅವರು ಕೇಳ್ತಾರೆ. ಭಗವಂತ, ನೀನು ಎಲ್ಲಾ ಪ್ರಾಣಿಗಳ ಹೃದಯದಲ್ಲಿ ಸಾಕ್ಷಿ ರೂಪದಿಂದ ಎಲ್ಲರ ಅಂತಃಕರಣದಲ್ಲಿ ಇರುವೆ. ನಿನ್ನ ಪರಾರೂಪ ಮತ್ತು ಅಪರಾರೂಪ ಇದು ಎರಡು ಏನು ಅಂತ ತಿಳ್ಕೋಬೇಕು ಅಂತ ನನಗಿಷ್ಟ. ಅಂದ್ರೆ ಸಗುಣ ಮತ್ತು ನಿರ್ಗುಣ ರೂಪಗಳ ವಿಷಯವಾಗಿ ನನಗೆ ತಿಳಿಸು. ಮತ್ತೆ ಈಗ ನನಗೆ ಹೇಳ್ತಾ ಇದೀಯ ಅಲ್ವಾ ನೀನು, ಈ ಜಗತ್ತಿನ ಸೃಷ್ಟಿಯನ್ನ ನೀನು ಮುಂದೆ ಮಾಡ್ಕೊಂಡು ಹೋಗು ಅಂತ. ನೀನು ಜೇಡರ ಹುಳು ಗೊತ್ತಲ್ಲ, ಸ್ಪೈಡರ್, ಅದರ ಬಾಯಿಂದ ಅದು ಜೊಲ್ ಬಿಡುತ್ತೆ, ಸಲೈವ, ಅದು ಸ್ಟಿಕ್ಕಿ ಆಗಿರುತ್ತೆ, ಅದರಿಂದಲೇ ಅದು ಬಲೆ ಹೆಣಿಯುತ್ತೆ, ಅದರಲ್ಲೇ ಆಟ ಆಡ್ತಾ ಇರುತ್ತೆ, ಕೊನೆಗೆ ಅದನ್ನ ತನ್ನಲ್ಲೇ ಎಳ್ಕೊಂಡ್ಬಿಡುತ್ತೆ. ಹಾಗೆ ನೀನು ನಿನ್ನ ಮಾಯಾ ಶಕ್ತಿಯಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮಾಡ್ತೀಯ, ಅನೇಕ ರೂಪಗಳನ್ನ ತಗೊಂಡು ನಿನ್ನ ಲೀಲೆಗಳನ್ನ ತೋರಿಸ್ತೀಯ. ಇದನ್ನು ನೀನ್ ಹೇಗ್ ಮಾಡ್ತೀಯಾ, ನನಗೂ ಆ ಜ್ಞಾನವನ್ನು ಹೇಳ್ತೀಯಾ. ಯಾಕೆಂದ್ರೆ ನಾನ್ ಮಾಡ್ಬೇಕಲ್ಲ ಈಗ ಮುಂದೆ ಸೃಷ್ಟಿ ಕಾರ್ಯವನ್ನ.
ಮತ್ತೆ ಮೊದಲನೇ ಪ್ರಶ್ನೆ ಏನು? ನಿನ್ನ ಸಗುಣ ನಿರ್ಗುಣ ರೂಪಗಳ ಸರಿಯಾಗಿ ನನಗೆ ಅರ್ಥ ಆಗೋ ಹಾಗೆ ವಿವರಿಸು. ಎರಡನೇದು, ನೀನು ಸೃಷ್ಟಿ ಕಾರ್ಯವನ್ನ ಹೇಗೆ ಮಾಡ್ತೀಯಾ? ಈ ಲೀಲೆಯನ್ನ ಹೇಗೆ ರಚಿಸ್ತೀಯಾ? ಮೂರನೇ ಪ್ರಶ್ನೆ, ನಾನು ಸದಾ ಎಚ್ಚರವಾಗಿದ್ದು ನಿನ್ನ ಆಜ್ಞೆಯನ್ನ ಪರಿಪಾಲನೆ ಮಾಡ್ತಾ ಇರ್ಬೇಕು. ಈ ಸೃಷ್ಟಿ ಕ್ರಿಯೆಯನ್ನು ಮಾಡ್ಬೇಕಾದ್ರೆ ನನ್ನಲ್ಲಿ ಕರ್ತೃತ್ವ ಭಾವನೆ, ಅಂದ್ರೆ ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಜಗತ್ತಿನ ಸೃಷ್ಟಿ ಆಗ್ತಾ ಇದೆ ಎನ್ನುವಂತಹ ಅಭಿಮಾನವಾಗಲಿ ಅಹಂಕಾರವಾಗಲಿ ನನಗೆ ಬರಬಾರದು. ಆ ರೀತಿಯಾಗಿ ನನ್ನ ಮೇಲೆ ಕೃಪೆ ಮಾಡು. ನಾವೆಲ್ಲ ಕೇಳ್ಕೋಬೇಕಾಗಿರೋದು ಇದೆ. ಏನೂ ಸಣ್ಣ ಪುಟ್ಟ ಸಾಧನೆ ಮಾಡ್ತಾ ಇದ್ದೀನಿ ಅಂದ್ರೆ ಅದು ನಿನ್ನ ಕೃಪೆಯಿಂದ ಮಾಡ್ತಾ ಇದ್ದೀನಿ. ನಾಹಂ ಕರ್ತ ಹರಿಂ ಕರ್ತ. ನನ್ನಲ್ಲಿ ಯಾವುದೇ ಒಂದು ಯೋಗ್ಯತೆ ಇಲ್ಲ, ನೀನು ನನ್ನಲ್ಲಿ ನಿಂತು ಧಿಯೋ ಯೋನ ಪ್ರಚೋದಯಾತ್, ನೀನು ಸತ್ಸಂಗದಲ್ಲಿ ಇರುವಂತೆ ನನಗೆ ಪ್ರಚೋದನೆ ಮಾಡಿದೀಯಾ. ಅಷ್ಟೇ ಅಲ್ಲ, ಅದಕ್ಕೆ ಅವಕಾಶ ಕೊಟ್ಟಿದೀಯಾ. ಅದನ್ನ ಕೇಳಿ ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳೋ ಹಾಗೆ ಬುದ್ಧಿಯನ್ನ ನನಗೆ ಕೊಟ್ಟಿದೀಯಾ. ನಾನು ಏನೂ ಇಲ್ಲ, ನಿನ್ನ ಕೃಪೆ. ಅಹಂಕಾರ ಮಾತ್ರ ಹತ್ರ ಬರೋದಕ್ಕೆ ಅದು ಹೆಡೆ ಎತ್ತತ್ತೆ ಯಾವಾಗ್ಲೂ. ನಾನಲ್ಲ, ಎಲ್ಲವೂ ನೀನೇ. ನನ್ನ ಮೇಲೆ ಕೃಪೆ ಮಾಡು. ನಾನು ಸೃಷ್ಟಿಕರ್ತ ಅನ್ನೋ ಅಹಂಕಾರ ನನಗೆ ಯಾವತ್ತೂ ಬರ್ದೇ ಇರ್ಲಿ. ನಿನ್ನ ಇಷ್ಟದಂತೆ ನಿನ್ನ ಆಜ್ಞೆಯನ್ನೇ ಪರಿಪಾಲನೆ ಮಾಡ್ತಾ ಎಲ್ಲ ಜೀವಿಗಳ ರಚನೆಯನ್ನು ನಾನು ಮಾಡುವಂತೆ ನನಗೆ ಆಶೀರ್ವಾದ ಮಾಡು. ಮತ್ತೆ ಇದು ಕರ್ಮ ಆಗತ್ತಲ್ವಾ, ಕ್ರಿಯೆ ಮಾಡೋದು, ಸೃಷ್ಟಿ ಕ್ರಿಯೆ ಮಾಡೋದು. ಕರ್ಮ ನನ್ನನ್ನ ಬಂಧಿಸ್ದೇ ಇರ್ಲಿ. ಪ್ರತಿಯೊಂದು ಕರ್ಮಕ್ಕೂ ಕರ್ಮ ಫಲ ಇದೆ. ಕರ್ಮ ಫಲದ ಬಂಧನ ನನಗೆ ಬೇಡ. ನನಗೆ ಯಾವುದೇ ರೀತಿಯಾದಂತಹ ಅಭಿಮಾನ ಬೇಡ, ಅಹಂಕಾರ ಬೇಡ. ಸದಾ ನಾನು ಎಚ್ಚರಿಕೆಯಿಂದ ನಿನ್ನ ಆಜ್ಞೆಯನ್ನು ಮಾತ್ರ ಪರಿಪಾಲಿಸ್ಬೇಕು. ಆ ರೀತಿಯಾಗಿ ನನ್ನ ಮೇಲೆ ಆಶೀರ್ವಾದ ಮಾಡು ಅಂತ ಬ್ರಹ್ಮ ಪ್ರಶ್ನೆ ಕೇಳ್ತಾರೆ. ಏನು 4 ಪ್ರಶ್ನೆಗಳು? ಮೊದಲನೇದು, ನಿನ್ನ ಸಗುಣ ನಿರ್ಗುಣ ರೂಪಗಳ ವರ್ಣನೆ ಮಾಡು. ಎರಡನೇದು, ಸೃಷ್ಟಿ ಕ್ರಿಯೆಯನ್ನು ನೀನು ಹೇಗೆ ಮಾಡ್ತೀಯಾ. ಮೂರನೇದು, ನನಗೆ ಕರ್ಮ ಮಾಡಿದಾಗ ಕರ್ಮ ಬಂಧನ ಆಗದೆ ಇರ್ಲಿ. ನಾಲ್ಕನೇದು, ಎಂದಿಗೂ ನನ್ನಲ್ಲಿ ಅಭಿಮಾನ ಅಹಂಕಾರ ಬರದೇ ಇರ್ಲಿ. ಇದೇ ಅಲ್ವಾ ಭಗವಂತ ಏನ್ ಹೇಳ್ತಾನೆ ಇಷ್ಟು ಕೇಳಿದ್ದಕ್ಕೆ ಬ್ರಹ್ಮನಿಗೆ? ತಥಾಸ್ತು. ಎಸ್, ನೀನ್ ಏನೇನ್ ಕೇಳಿದ್ಯೋ ಎಲ್ಲವನ್ನು ನಿನಗೆ ಹೇಳ್ತೀನಿ. ನಿನಗೆಂದೂ ಅಭಿಮಾನ ಬರ್ದೇ ಇರೋ ಹಂಗೆ, ಕರ್ಮಗಳ ಬಂಧನ ಆಗದೆ ಇರೋ ಹಂಗೆ ನಾನು ರಕ್ಷಣೆ ಮಾಡ್ತೀನಿ. ಅದನ್ನೇ ಪರಮಾತ್ಮನ ಮಾತು ಎಂದೂ ಸುಳ್ಳಾಗಲ್ಲ ಅಲ್ವಾ. ಮುಂದೆ ನಾರದರು ಕೇಳ್ತಾರಲ್ವಾ, ನಿನಗಿಂತ ಯಾರಾದರೂ ದೊಡ್ಡೋರಿದಾರಾ, ಅಥವಾ ನೀನೇ ಮೊದಲ ಪ್ರಜಾಪತಿ ಪಿತಾಮಹ ಅಂತ ಬ್ರಹ್ಮನನ್ನ ಕೇಳಿದಾಗ, ನಾನಲ್ಲ ಜಗತ್ತಿನ ಸೃಷ್ಟಿಕರ್ತ ಪರಮಾತ್ಮ ಅಂತ ಹೇಳ್ತಾರಲ್ವಾ. ಎಂದಿಗೂ ಅಹಂಕಾರವನ್ನ ತಲೆಗೆ ಹಚ್ಕೊಂಡವ್ರಲ್ಲ ಅವರು, ನಾನು ಮಾಡಿದೆ ಅಂತ. ಬೇರೆ ದೇವತೆಗಳು, ಯಕ್ಷರು, ಕಿನ್ನರು, ಋಷಿಗಳು ಎಲ್ಲರೂ ಬ್ರಹ್ಮನನ್ನ ನಮಸ್ಕಾರ ಮಾಡ್ತಿದ್ರು, ಎಲ್ಲರಿಗಿಂತ ಹುಟ್ಟಿದ ಮೊದಲ ಜೀವಿ ಅಂತ. ಆದ್ರೆ ಅವರು ಎಂದೂ ಅಭಿಮಾನವನ್ನ ಬೆಳೆಸ್ಕೊಂಡವರಲ್ಲ. ಈ ರೀತಿಯಾಗಿ ಪರಮಾತ್ಮನಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ತಥಾಸ್ತು, ಓಕೆ ಅಂತ ಪರಮಾತ್ಮ ಅವರಿಗೆ ಆಶೀರ್ವಾದವನ್ನ ಮಾಡ್ತಾರೆ. ಈಗ ಮುಂದೆ ಬರ್ತಕ್ಕಂತಹ ಭಾಗ ತುಂಬಾ ಮುಖ್ಯವಾದದ್ದು. ಈ 2ನೇ ಅಧ್ಯಾಯದಲ್ಲೇ ತುಂಬಾ ಮುಖ್ಯವಾದಂತಹದು. ಈಗ ಬ್ರಹ್ಮನಿಗೆ ಪರಮಾತ್ಮ ಚತುಶ್ಲೋಕಿ ಭಾಗವತವನ್ನ
ಭಗವದ್ಗೀತೆ ಅರ್ಜುನನಿಗೆ ಹೇಗೆ ಹೇಳಿದ್ನೋ ಹಾಗೆ ಈ ಭಾಗವತವನ್ನ ಬ್ರಹ್ಮನಿಗೆ ಉಪದೇಶ ಮಾಡ್ತಾನೆ. ಇದೇ ಚತುಶ್ಲೋಕಿ ಭಾಗವತವನ್ನೇ, ಇದರ ಜ್ಞಾನವನ್ನೇ, ಈ ಭಾಗವತದ ಜ್ಞಾನವನ್ನೇ ಬ್ರಹ್ಮ ನಾರದರಿಗೆ ಹೇಳಿದ್ದು, ನಾರದರು ವ್ಯಾಸರಿಗೆ ಹೇಳಿದ್ದು, ವ್ಯಾಸರು ಕಲಿಯುಗದಲ್ಲಿ ಬರ್ತಕ್ಕಂತಹ ಜನಕ್ಕೆ ಇದು ಎಷ್ಟು 4 ಶ್ಲೋಕ ಇರೋದು. ಬ್ರಹ್ಮದೇವರ ಯೋಗ್ಯತೆ ಅಷ್ಟು ದೊಡ್ಡದು. ಪರಮಾತ್ಮ ಹೇಳಿದ ತಕ್ಷಣ ಅವ್ರಿಗೆ ಅರ್ಥ ಆಗೋಯ್ತು. ಮುಂದೆ ಜನಕ್ಕೆ ಆಗಲ್ಲ ಅಂತ ಅದನ್ನೇ 18,000 ಶ್ಲೋಕಗಳಾಗಿ ವ್ಯಾಸರು ರಚನೆ ಮಾಡಿದ್ದು. ಅದನ್ನೇ ಶುಕ ಕೇಳಿದ್ದು, ಪರೀಕ್ಷಿತನಿಗೆ ಹೇಳಿದ್ದು, ಅದೇ ಶೌನಕಾದಿಗಳ ಪ್ರಶ್ನೆಗೆ ಸೂತ ಪುರಾಣಿಕರು ಉತ್ತರ ಕೊಟ್ಟಿದ್ದು. ಅದರ ಮೊದಲು ಹೇಗಾಯ್ತು? ಸಂಕ್ಷಿಪ್ತವಾಗಿ 4 ಶ್ಲೋಕಗಳು ಪರಮಾತ್ಮ ಬ್ರಹ್ಮನಿಗೆ ಹೇಳಿದ್ದು. ಇಲ್ಲಿ ಪರಮಾತ್ಮ ನಾರಾಯಣ ಅಂತೆಲ್ಲ ಹೇಳಿದ್ರೆ ಸಗುಣ ಸಾಕಾರ ಬ್ರಹ್ಮ, ಅದನ್ನೇ ನಿರ್ಗುಣ ನಿರಾಕಾರ ಬ್ರಹ್ಮ, ಸಚ್ಚಿದಾನಂದ ಅಂತ ಉಪನಿಷತ್ತುಗಳು ಹೇಳುದು. ಅದನ್ನೇ ನಾವು ಇಲ್ಲಿ ಭಾಗವತದ ಪ್ರಕಾರ ನಾರಾಯಣ, ವಿಷ್ಣು, ಕೃಷ್ಣ, ರಾಮ, ಸಗುಣ ಸಾಕಾರ ಬ್ರಹ್ಮ. ಈಗ ಪರಮಾತ್ಮ ಬ್ರಹ್ಮನಿಗೆ ಹೇಳಿದಂತಹ ಚತುಶ್ಲೋಕಿ ಭಾಗವತವನ್ನ ನೋಡೋಣ. ತುಂಬಾ ಮುಖ್ಯವಾದಂತಹ ಒಂದು ಉಪದೇಶ ಇದು. ಶ್ಲೋಕಗಳನ್ನು ಓದ್ತೀನಿ. ಬುಕ್ಕು ಯಾರ್ಯಾರ ಹತ್ರ ಇದೆ ತಕ್ಕೊಳ್ಳಿ. ಪೇಜ್ ನಂಬರ್ 111. ಶ್ರೀ ಭಗವಾನ್ ಉವಾಚ ಜ್ಞಾನಂ ಪರಮ ಗುಹ್ಯಂ ಮೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದಗಂ ಚ ಗೃಹಾಣಾಗದಿತಂ ಮಯಾ. ಭಗವಂತ ಹೇಳಿದನು, ವಿರಂಚಿಯೇ, ನನ್ನ ಪರಮ ಗೋಪನೀಯ ವಿಜ್ಞಾನ ಸಹಿತ ಜ್ಞಾನದ ಕುರಿತು ನಾನು ನಿನಗೆ ಹೇಳುತ್ತಿದ್ದೇನೆ. ಅದರ ರಹಸ್ಯ ಮತ್ತು ಅಗತ್ಯವಾದ ಸಾಧನಾ ವಿಧಾನಗಳನ್ನು ವರ್ಣಿಸುವೆನು. ಸಾವಧಾನವಾಗಿ ಕೇಳು. ಜ್ಞಾನಂ ಪರಮಂ ಗುಹ್ಯಂ ಮೇ ಯದ್ ವಿಜ್ಞಾನ ಸಮನ್ವಿತಂ. ಕೇಳು ಬ್ರಹ್ಮ, ನಿನಗೆ ಈಗ ನಾನು ನನ್ನ ಜ್ಞಾನವನ್ನ ಹೇಳ್ತಾ ಇದ್ದೀನಿ. ಅದು ಏನ್ ಹೇಳ್ತಾ ಇರೋದು? ವಿಜ್ಞಾನ ಸಮನ್ವಿತಂ. ಬರೀ ಪುಸ್ತಕದ ಜ್ಞಾನ ಅಲ್ಲ, ಅನುಭವದ ಜ್ಞಾನ. ನನ್ನನ್ನ ನಿನ್ನಲ್ಲೇ ನೀನು ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ಅಂತಹ ಅಲ್ಟಿಮೇಟ್ ಟೀಚಿಂಗ್, ಸುಪ್ರೀಂ ರಿಯಾಲಿಟಿ, ಅನುಭವಕ್ಕೆ ಬರ್ತಕ್ಕಂತಹ ವಿಜ್ಞಾನ ಸಮನ್ವಿತಂ, ಜ್ಞಾನ ವಿಜ್ಞಾನ. ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋದು, ಅದೇ ನಿಮ್ಮ ಅನುಭವಕ್ಕೆ ಬಂದಾಗ ವಿಜ್ಞಾನ. ಬಹಳ ಇದನ್ನು ಹೇಗೆ ಈ ಜ್ಞಾನವನ್ನ ಅರ್ಥ ಮಾಡ್ಕೋಬೇಕು, ಅದರ ಸಾಧನ ವಿಧಾನಗಳನ್ನು ಸಹ ವರ್ಣಿಸ್ತೀನಿ. ನನ್ನ ರಹಸ್ಯವನ್ನ ಹೇಳ್ತೀನಿ, ಅದನ್ನ ನೀನು ಸಾವಧಾನವಾಗಿ ಕೇಳು. ಇದು ಜ್ಞಾನ ಗಂಗೆ. ನೆಕ್ಸ್ಟ್ ಶ್ಲೋಕ. ಯಾವಾನಹಂ ಯಥಾ ಭಾವೋ ಯದ್ರೂಪ ಗುಣ ಕರ್ಮಕಃ ತಥೈವ ತತ್ವ ವಿಜ್ಞಾನಂ ಅಸ್ತು ತೇ ಮದನುಗ್ರಹಾತ್. ನನ್ನ ವಿಸ್ತಾರವಿಷ್ಟು, ನನ್ನ ಲಕ್ಷಣವೇನು, ನನ್ನ ಸಕಲಾಂಶವು ಅಂದರೆ ನನ್ನ ಸಾಕ್ಷಾತ್ ಶಾಶ್ವತ ರೂಪ, ದಿವ್ಯ ಅಸ್ತಿತ್ವ, ವರ್ಣ, ನನಗೆ ಯಾವ ಯಾವ ರೂಪಗಳು, ಗುಣಗಳು, ಕರ್ಮಗಳು ಇವೆಯೋ ಅವೆಲ್ಲದರ ತಾತ್ವಿಕ ಜ್ಞಾನವು ನಿನಗೆ ನನ್ನ ಅನುಗ್ರಹದಿಂದ ಉಂಟಾಗಲಿ. ನೀನ್ ಕೇಳ್ತಿಯಲ್ಲಪ್ಪ, ನನ್ನ ಸಗುಣ ರೂಪ ಏನು, ನಿರ್ಗುಣ ರೂಪ ಏನು, ನಿನಗೆ ಹೇಳ್ತೀನಿ ಕೇಳು. ನನ್ನ ಅನುಗ್ರಹದಿಂದ ನಿನಗೆ ಎಲ್ಲವೂ ಅರ್ಥ ಆಗ್ಲಿ. ತಾತ್ವಿಕವಾದ ಜ್ಞಾನ, ತಾತ್ವಿಕ ಅಂದ್ರೆ ಸತ್ಯವಾದ, ಆಸ್ ಇಟ್ ಈಸ್, ನಾನು ಯಾರು ಅಂತ ನಿನಗೆ ಅರ್ಥ ಆಗ್ಲಿ. ನನ್ನ ವಿಸ್ತಾರವೆಷ್ಟು, ನನ್ನ ಲಕ್ಷಣಗಳೇನು, ನನ್ನ ರೂಪಗಳೇನು,
ನನ್ನ ಸಕಲ ಅಂಶಗಳು ಏನು, ನನ್ನ ಏನೋ ರೀತಿ ನನ್ನ ಕರ್ಮಗಳನ್ನ ಮಾಡ್ತೀನಿ, ಎಲ್ಲವನ್ನು ನಿನಗೆ ಹೇಳ್ತೀನಿ, ಹೇಳು ಅಂತ ಪರಮಾತ್ಮ ಬ್ರಹ್ಮನಿಗೆ ಹೇಳಿ ಈಗ ಶುರುವಾಗತ್ತೆ. 2.933 ಇಂದ 33, 34, 35, 36 ಇದು 4ನ್ನ ಚತುಶ್ಲೋಕಿ ಭಾಗವತ ಅಂತ ಅಂತಾರೆ. ಈಗ ಇದನ್ನ ಯಾರ್ಯಾರ ಹತ್ರ ಪುಸ್ತಕ ಇದೆ ತಕ್ಕೊಳ್ಳಿ, ಒಂದು ಸತಿನಾದ್ರೂ ಓದಿ. ಭಗವಂತನ ಮಾತು ಇದು, ಒಂದು ಸತಿನಾದ್ರೂ ತಕ್ಕೊಂಡು ಯಾರು ಹೇಳ್ಕೊಡಕ್ ಆಗತ್ತೆ ಇದನ್ನ? ಪುಸ್ತಕ ತಗೊಂಡು ಮಿಕ್ಕಿದವರೆಲ್ಲ ರಿಪೀಟ್ ಮಾಡ್ಲಿ. ಅಹಮೇವಾಶಮೇವಾಗ್ರೆ ನಾನ್ಯದ್ಯೇತ ಸದಸತು ಪರಂ ಪಶ್ಚಾದಹಂ ಯದೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ ಕೃತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವಶೇಷ್ವನು ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತತತೇಷು ನ ತೇಷ್ವಹಂ ಏತಾವದೇವ ಜಿಜ್ಞಾಸಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯವ್ಯತಿರೇಕಾಭ್ಯಾಂ ಯತಸ್ಯಾತ್ ಸರ್ವತ್ರ ಸರ್ವದಾ. ಗುಡ್. ಬ್ರಹ್ಮನೇ, ಸೃಷ್ಟಿಗೆ ಮೊದಲು ಕೇವಲ ನಾನೇ ಇದ್ದೆ. ನಾನಲ್ಲದೆ ಸ್ಥೂಲವಾಗಲಿ ಸೂಕ್ಷ್ಮವಾಗಲಿ ಎರಡರ ಕಾರಣವಾದ ಅಜ್ಞಾನವಾಗಲಿ ಇರಲಿಲ್ಲ. ಸೃಷ್ಟಿಯು ಉಂಟಾದ ಮೇಲೆ ಏನೆಲ್ಲ ಈ ದೃಶ್ಯ ವರ್ಗವಿದೆಯೋ ಅದೆಲ್ಲವೂ ನಾನೇ ಆಗಿದ್ದೇನೆ. ಸತ್ ಅಕ್ಷರ, ಅಸತ್ ಕ್ಷರ, ಅದರಿಂದ ಆಚೆ ಇರುವ ಪುರುಷೋತ್ತಮ ಇರುವುದೆಲ್ಲವೂ ನಾನೇ ಆಗಿದ್ದೇನೆ. ಇವೆಲ್ಲದರ ನಾಶವಾದ ಬಳಿಕವೂ ಉಳಿಯುವುದೆಲ್ಲವೂ ನಾನೇ ಆಗಿದ್ದೇನೆ. ಅಗ್ರೇ ಅಹಮೇ ವಾ ಅಸ. ಅಗ್ರೇ ಮೊದಲು, ಈ ಸೃಷ್ಟಿಯ ಮೊದಲು ನಾನೊಬ್ಬನೇ ಇದ್ದೆ, ಕೇವಲ ನಾನೇ ಇದ್ದೆ. ನಾನಲ್ಲದೆ ಈಗ ಕಾಣ್ತಾ ಇರ್ತಕ್ಕಂತಹ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಯಾವುದೂ ಇರಲಿಲ್ಲ. ಇದಕ್ಕೆಲ್ಲ ಕಾರಣವಾದ ಅಜ್ಞಾನವೂ ಇರಲಿಲ್ಲ. ಸೃಷ್ಟಿಯು ಉಂಟಾದ ಮೇಲೆ, ಈ ಜಗತ್ತಿನ ಸೃಷ್ಟಿಯಾದ ಮೇಲೆ ಏನೆಲ್ಲ ದೃಶ್ಯ ಕಾಣಿಸ್ತಾ ಇದೆಯೋ ನಿಮ್ಮ ಕಣ್ಣ ಮುಂದೆ ಅದೆಲ್ಲವೂ ನಾನೇ ಆಗಿದ್ದೇನೆ. ಪಶ್ಚಾದಹಂ ಯದೇತಚ್ಚ, ಏನು ಕಾಣಿಸ್ತಾ ಇದೆ ನಿನ್ನ ಕಣ್ಣ ಮುಂದೆ ಅದೆಲ್ಲವೂ ನಾನೇ. ಸತ್ ಅಕ್ಷರ, ಅಸತ್ ಕ್ಷರ. ಸತ್ ಅಂದ್ರೆ ಯಾವಾಗ್ಲೂ ಇರ್ತಕ್ಕಂತಹದ್ದು, ನಾಶವಿಲ್ಲದೆ ಇರ್ತಕ್ಕಂತಹದ್ದು. ಅಸತ್ ಹುಟ್ಟಿ ಹುಟ್ಟಿ ಸಾಯ್ತಕ್ಕಂತಹದ್ದು. ಇಲ್ಲಿ ಆತ್ಮವನ್ನ ಅಕ್ಷರ ಅಂತ ತಗೋಬಹುದು, ಸತ್ತನ್ನ ಅಲ್ಲ, ಆತ್ಮನಲ್ಲ ಜೀವನನ್ನ ಅಕ್ಷರ ಅಂತ ತಗೋಬಹುದು. ಅಸತ್ನ ಅಂದ್ರೆ ದೇಹವನ್ನ ಕ್ಷರ ಅಂತ, ಅದು ಹುಟ್ಟತ್ತೆ ಸಾಯುತ್ತೆ. ಇದೆಲ್ಲ ಆಚೆ ಇರುವ ಪುರುಷೋತ್ತಮ ಅಂದ್ರೆ ಆತ್ಮ, ಎಲ್ಲವೂ ನಾನೇ ಆಗಿದ್ದೇನೆ. ಎಲ್ಲದರ ನಾಶದ ಬಳಿಕವೂ ನಾನೊಬ್ಬನೇ ಉಳಿಯುವುದು. ಅಂದ್ರೆ ಏನಾಯ್ತು? ಸೃಷ್ಟಿಗೆ ಮೊದಲು, ಸೃಷ್ಟಿಯಾದ ಮೇಲೆ, ಜಗತ್ತು ನಡೀತಾ ಇರ್ಬೇಕಾದ್ರೆ ಮತ್ತು ಜಗತ್ತು ನಾಶವಾದ ಮೇಲೆ ನಾನೊಬ್ಬನೇ ಇರೋದು. ಅದಕ್ಕೆ ನಾವು ನೋಡಿದೀವಲ್ವಾ, ಸೃಷ್ಟಿಗೆ ಮುಂಚೆ ಅಥವಾ ಸೃಷ್ಟಿ ಪ್ರಳಯ ಸ್ಥಿತಿಯಲ್ಲಿ ಆಲದ ಎಲೆಯ ಮೇಲೆ ಕೃಷ್ಣ ಮಗುವಿನ ರೂಪದಲ್ಲಿ ಮಲಗಿ ಕಾಲ ಹೆಬ್ಬೆರಳನ್ನ ಬಾಯಲ್ಲಿ ಇಟ್ಕೊಂಡ ಅನ್ನೋ ಚಿತ್ರವನ್ನ ನೋಡ್ತೀವಲ್ವಾ. ಪ್ರಳಯ ಸ್ಥಿತಿಯಲ್ಲೂ ಅವನೊಬ್ಬನೇ ಇರೋದು, ಸೃಷ್ಟಿಗೆ ಮುಂಚೆನೂ ಅವನೊಬ್ಬನೇ ಇರೋದು, ಸೃಷ್ಟಿಯ ಆದಾಗ್ಲೂ ಅವನೇ ಇರೋದು.
ಒಳ ಹೊರಗು ಏನು ದೃಶ್ಯ ವರ್ಗ ಕಾಣಿಸ್ತಾ ಇದೆ ಎಲ್ಲವೂ ನಾನೇ. ನನಗಿಂತ ಹೆಚ್ಚಿನದಾದ ಸತ್ಯ ಇಲ್ಲ. ಈ ಜಗತ್ತು, ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ಸ್ಥಿತಿಯಲ್ಲೂ ನನ್ನನ್ನೇ ಆಶ್ರಯಿಸಿದೆ. ಹೇಗೆ ಸಮುದ್ರದಲ್ಲಿ ಬರ್ತಕ್ಕಂತಹ ಅಲೆಗಳು, ದೊಡ್ಡ ಅಲೆ, ಚಿಕ್ಕ ಅಲೆ, ವೇವ್ಸ್, ದೊಡ್ಡದು ಚಿಕ್ಕದು, ಅದರ ಒಳ ಹೊರಗು ಎಲ್ಲ ನೀರೇ ತುಂಬಿದೆಯೋ, ಹೇಗೆ ಒಂದು ಗೋಲ್ಡ್, ಅದರಲ್ಲಿ ಬಳೆ, ಸರ, ನೆಕ್ಲೆಸ್ಸು ಅದರ ಒಳ ಹೊರಗು ಗೋಲ್ಡೇ ಇದೆಯೋ, ಹಾಗೆ ಈ ಜಗತ್ತಿನಲ್ಲಿ ನೀವು ಕಾಣ್ತಕ್ಕಂತಹ ಈ ಸೃಷ್ಟಿಯ ಒಳ ಹೊರಗು ಪರಮಾತ್ಮನೇ ಇರೋದು. ಈ ಸೃಷ್ಟಿಯ ಕಣ ಕಣದಲ್ಲೂ ಅವನು ಇದ್ದಾನೆ. ಈ ಸೃಷ್ಟಿ ಇಲ್ಲದೆ ಹೋದ್ರೂ ಇರ್ತಾನೆ, ಅದು ಪ್ರಳಯ ಸ್ಥಿತಿಯಲ್ಲೂ ಇರ್ತಾನೆ, ಎಲ್ಲ ಸ್ಥಿತಿಯಲ್ಲಿ ಇರ್ತಕ್ಕಂತಹವನು ನಾನೊಬ್ಬನೇ. ನಾನಲ್ಲದೆ ಇನ್ನೇನೂ ಇಲ್ಲ. ಹೇಗೆ ಒಂದು ಒಳ್ಳೆಯ ಉದಾಹರಣೆಯನ್ನು ಇಲ್ಲಿ ಕೊಡ್ಬೇಕು ಅಂದ್ರೆ ಅರ್ಥ ಮಾಡ್ಸೋದಿಕ್ಕೆ, ಮತ್ತೆ ಮೂವಿ ಸ್ಕ್ರೀನ್ ಮೇಲೆ ಮೂವಿ ಪ್ಲೇ ಆಗತ್ತೆ. ಮೂವಿ ಪ್ಲೇ ಆಗೋಕ್ಕೂ ಮುಂಚೆ, ಸಿನಿಮಾ ಶುರುವಾಗಕ್ಕೂ ಮುಂಚೆ ಬರೀ ಸ್ಕ್ರೀನ್ ಒಂದೇ ಇರುತ್ತೆ. ಸಿನಿಮಾ ಪ್ಲೇ ಆಗ್ತಾ ಇರ್ಬೇಕಾದ್ರೂ ಸ್ಕ್ರೀನ್ ಇರುತ್ತೆ, ಸಿನಿಮಾ ಮುಗಿದ ಮೇಲೂ ಸ್ಕ್ರೀನ್ ಇರುತ್ತೆ. ಸ್ಕ್ರೀನೇ ಸಿನಿಮಾಗೆ ಆಧಾರ. ಹಾಗೆ ಆ ಪರಮಾತ್ಮನೇ ಈ ಜಗತ್ತಿಗೆ ಆಧಾರ. ಸೃಷ್ಟಿ ಆಗಿಂತ ಮುಂಚೆನೂ ಅವನೇ, ಸೃಷ್ಟಿ ಆದ ಮೇಲೂ ಅವನೇ, ಪ್ರಳಯವಾದ ಮೇಲೂ ಅವನೇ. ಯಾವಾಗಲೂ ಇರ್ತಕ್ಕಂತಹ ಸದ್ವಸ್ತು ಅವನೊಬ್ಬನೇ. ಅದಕ್ಕೆ ಆಚಾರ್ಯ ಶಂಕರರು ಏನ್ ಹೇಳಿದ್ದು? ಬ್ರಹ್ಮ ಸತ್ಯ, ಅದೊಂದೇ ಸತ್ಯ ವಸ್ತು, ಸದಾ ಇರ್ತಕ್ಕಂತಹದು. ಈಗ ಬ್ರಹ್ಮನಿಗೆ ಒಂದು ಪ್ರಶ್ನೆ ಬರುತ್ತೆ. ಅಲ್ಲ, ಎಲ್ಲ ನೀನೇ ಯಾವಾಗ್ಲೂ ಇದ್ಯಾ ಅಂತಂದ್ರೆ ನನ್ನ ಕಣ್ಣು ಮುಂದೆ ಈ ಜಗತ್ತು ಯಾಕೆ ಕಾಣ್ತಾ ಇದೆಯಪ್ಪ? ನನ್ನ ಮುಂದೆ ಜಗತ್ತು, ಬೇರೆ ಬೇರೆ ಜೀವಿಗಳು, ಬೇರೆ ಪ್ರಾಣಿ ಪಕ್ಷಿಗಳು, ಮರ ಗಿಡಗಳು ಯಾಕಪ್ಪ ಕಾಣ್ತಾ ಇದೆ? ನೆಕ್ಸ್ಟ್ ಶ್ಲೋಕ. ಕೃಷ್ಣನಿಗೆ, ಪರಮಾತ್ಮನಿಗೆ ಗೊತ್ತು ಬ್ರಹ್ಮನ ಮನಸ್ಸಿನಲ್ಲಿ ಈ ತರ ಪ್ರಶ್ನೆ ಬರುತ್ತೆ ಅಂತ. ಅದಕ್ಕೆ ನೆಕ್ಸ್ಟ್ ಶ್ಲೋಕ 2.9.34. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾತ್ಮನೋ ಮಾಯಾಂ ಯಥಾ ವಾಸೋ ಯಥಾ ತಮಃ. ಎಲೈ ಬ್ರಹ್ಮನೇ, ಮೌಲ್ಯವುಳ್ಳದೆಂದು ಕಾಣುವ ಯಾವುದು ನನಗೆ ಸಂಬಂಧಿಸಿಲ್ಲವಾದಲ್ಲಿ ಅದು ವಾಸ್ತವವಲ್ಲ, ಮಾಯೆಯ ಆಟವಾಗಿದೆ. ಹಾಗೆಯೇ ಆತ್ಮತತ್ವದ ದರ್ಶನವಾದಾಗ ಮಾಯೆಯು ಕಂಡು ಬರುವುದಿಲ್ಲ. ಆದರೆ ಮಾಯೆಯಾದರೋ ಇಲ್ಲವೇ ಇಲ್ಲ. ಏಕೆಂದರೆ ವಿದ್ಯೆ ಮತ್ತು ಅವಿದ್ಯೆಗಳೆಂಬ ಎರಡು ಭಗವಂತನ ಶಕ್ತಿಗಳಾಗಿದೆ. ಈ ವಿಶ್ವವು ವಾಸ್ತವವಾಗಿ ಇಲ್ಲದಿದ್ದರೂ ಇರುವ ಹಾಗೆ ಕಂಡು ಬರುತ್ತದೆ. ಆದ್ದರಿಂದ ಇದೇ ನನ್ನ ಮಾಯೆ ಎಂದು ತಿಳಿ. ಅದಕ್ಕಾಗಿ ಪರಮಾತ್ಮ ತತ್ವದ ಅನುಭೂತಿಯನ್ನು ಪಡೆಯಲು ವಿದ್ಯೆಯ ಮೂಲಕ ಅವಿದ್ಯೆಯನ್ನು ನಿರಾಕರಿಸಬೇಕು. ಈಗ ಬ್ರಹ್ಮನಿಗೆ ಪ್ರಶ್ನೆ ಬರುತ್ತಲ್ವಾ, ನೀನು ಜಗತ್ತು ಇಲ್ಲ ಅಂದ್ಬಿಟ್ರೆ ನನ್ನ ಮುಂದೆ ಕಾಣ್ತಾ ಇದೆಯಲ್ಲ, ಅದಕ್ಕೆ ಏನ್ ಅರ್ಥ ಅಂತ. ಆಗ ಪರಮಾತ್ಮ ಹೇಳ್ತಾನೆ, ಈ ಜಗತ್ತು ನನ್ನ ಮಾಯೆ, ಇದು ಮಾಯಾ ಪ್ರಪಂಚ, ಇದು ನನ್ನ ಮಾಯೆ ಎಂದು ತಿಳಿ. ಮಾಯೆಯ ಗುಣ ಏನ್ ಗೊತ್ತಾ? ಏನು ಇಲ್ವೋ ಅದನ್ನ ತೋರ್ಸತ್ತೆ, ಏನು ಇದೆಯೋ ಅದನ್ನ ಮುಚ್ಚತ್ತೆ. ಏನು ಇಲ್ವೋ ಅದನ್ನ ತೋರ್ಸತ್ತೆ, ಏನು ಇದೆಯೋ ಅದನ್ನ ಮುಚ್ಚತ್ತೆ. ಏನು ಸತ್ಯವೋ ಅದನ್ನ ಮುಚ್ಚಾಕತ್ತೆ ಮಾಯೆ. ಅದಕ್ಕೆ ಆವರಣ ಶಕ್ತಿ ಅಂತಾರೆ. ಸತ್ಯವನ್ನ ಮುಚ್ಚಿಬಿಡುತ್ತೆ. ಆಮೇಲೆ ಹೊರಗಡೆ ಜಗತ್ತಿನಲ್ಲಿ ನಮಗೆ ಏನೋ ಮ್ಯಾಜಿಷಿಯನ್ ಶೋ ತೋರಿಸ್ದಂಗೆ ತೋರ್ಸತ್ತೆ. ಅದಕ್ಕೆ ವಿಕ್ಷೇಪ ಶಕ್ತಿ ಅಂತ ಅಂತಾರೆ. ಅದನ್ನ ಸ್ವಾಮಿ ಚಿನ್ಮಯಾನಂದ ನಾನ್ ಅಪ್ರಹೆನ್ಷನ್
ಮಿಸ್ ಅಪ್ರಹೆನ್ಷನ್ ಅಂತಿದೆ. ಮೊದಲನೇದು ಅರ್ಥ ಆಗದೆ ಇರೋದು, ಎರಡನೇದು ತಪ್ಪು ತಿಳುವಳಿಕೆ. ತುಂಬಾ ಫೇಮಸ್ ಎಕ್ಸಾಂಪಲ್ ಅಂದ್ರೆ ಸ್ನೇಕ್ ಅಂಡ್ ರೋಪ್ ವೇದಾಂತದ. ಬಟ್ ಇಲ್ಲಿ ಪರಮಾತ್ಮ ಉಪಯೋಗಿಸ್ತಾ ಇರೋ ಪದ ಮಾಯೆಯನ್ನ ಹೇಳೋದಿಕ್ಕೆ ಯಥಾ ಭಾಸೋ ಯಥಾ ತಮಃ. ಏನು ಇಲ್ವೋ ಅದನ್ನ ತೋರ್ಸತ್ತೆ ಅನ್ನೋದಕ್ಕೆ ಕೃಷ್ಣ ಏನು ಉದಾಹರಣೆ ಕೊಡ್ತಾ ಇದ್ದಾನೆ ಇಲ್ಲಿ ಅಂದ್ರೆ, ಯಥಾ ಭಾಸೋ, ನೀವು ಕನ್ನಡಿ ಮುಂದೆ ಹೋಗಿ ನಿಂತ್ಕೋತೀರ, ಕನ್ನಡಿಯಲ್ಲಿ ನಿಮ್ಮ ಬಿಂಬವನ್ನ ನೋಡ್ತೀರಾ, ಅದು ಇದೆ ಅಂತ ಅನ್ಸತ್ತೆ. ನಿಜವಾಗ್ಲೂ ಇದೆಯಾ? ಅದು ಮುಟ್ಟಿಯಲ್ಲಿ ಬರೀ ಕನ್ನಡಿ ಬಿಟ್ಟು ಇನ್ನೇನು ಅಲ್ಲ. ಆದ್ರೆ ನಿಮ್ಮ ಬಿಂಬ ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರತ್ತೆ, ಅದು ತೋರ್ಸುತ್ತೆ ಅಲ್ಲಿ ಇದೆ ಅಂತ ಅನ್ಸತ್ತೆ, ಆದ್ರೆ ಮುಟ್ಟಿದ್ರೆ ಅಲ್ಲಿ ಇರೋದಿಲ್ಲ. ಯಥಾ ತಮಃ, ಆದ್ರೆ ಒಂದು ಕತ್ತಲೆ ಕೋಣೆಲಿದ್ದೀರಾ, ತಮ ಅಂದ್ರೆ ಕತ್ತಲೆ, ಆ ರೂಮಲ್ಲಿ ಏನು ಕಾಣಲ್ಲ, ಆದ್ರೆ ಅಲ್ಲಿ ಇದೆ, ಅಲ್ಲಿ ಕುರ್ಚಿ ಇದೆ, ಟೇಬಲ್ ಇದೆ, ಫೋನ್ ಇದೆ, ಆದ್ರೆ ಕತ್ಲೆ ಇರೋದ್ರಿಂದ ನಿಮಗೆ ಅಲ್ಲಿ ಕಾಣಿಸ್ತಿಲ್ಲ ಏನು. ಆ ತರ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಹೇಳ್ತಾ ಇದ್ದಾನೆ. ಯಥಾ ಭಾಸೋ ಯಥಾ ತಮಃ, ಕಾಣುತ್ತೆ ಕನ್ನಡಿಲಿ ರಿಫ್ಲೆಕ್ಷನ್, ಆದ್ರೆ ಅದಿಲ್ಲ ನಿಜವಾಗ್ಲು. ಆದ್ರೆ ಕತ್ತಲೆ ಕೋಣೆಯಲ್ಲಿ ಕಾಣಲ್ಲ ಏನು, ಆದ್ರೆ ಅಲ್ಲಿ ಇದೆ. ಅದನ್ನೇ ಮಾಯೆ ಏನು ಇಲ್ವೋ ಅದನ್ನ ತೋರ್ಸತ್ತೆ, ಏನು ಇದೆಯೋ ಅದನ್ನ ಮುಚ್ಚತ್ತೆ. ಈ ಉದಾಹರಣೆ ಯಥಾಭಾಸೋ, ಕನ್ನಡಿಯಲ್ಲಿ ನೋಡಿದ್ರೆ ಕಾಣುತ್ತೆ ಆದ್ರೆ ಇಲ್ಲ. ಇದನ್ನ ವೇದಾಂತ ಕ್ಲಾಸ್ ಅಟೆಂಡ್ ಮಾಡಿದವರು ಯಾವ ಶ್ಲೋಕ ಹೇಳುತ್ತೆ ಇದನ್ನ? ದಕ್ಷಿಣಾಮೂರ್ತಿ ಸ್ತೋತ್ರದ ಫಸ್ಟ್ ಲೈನ್ ಏನು? ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯ ದರ್ಪಣ ದೃಶ್ಯಮಾನ ನಗರಿ, ಅದನ್ನೇ ಅಲ್ವಾ ತುಲ್ಯ ವೇಗಂ. ಅದನ್ನೇ ಹೇಳ್ತಾ ಇರೋದು ಕೃಷ್ಣ. ಯಥಾಭಾಸೋ, ಕನ್ನಡಿ ಕಾಣುತ್ತೆ, ಕನ್ನಡಿ ಒಳಗೆ ರಿಫ್ಲೆಕ್ಷನ್, ಆದ್ರೆ ಅದಿಲ್ಲ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ, ವಿಶ್ವವೆಲ್ಲ ಕನ್ನಡಿಯಲ್ಲಿ ಕಂಡಂತಹ ಒಂದು ರಿಫ್ಲೆಕ್ಷನ್ನು. ಯಾಕೆ ಹೀಗ್ ಕಾಣುತ್ತೆ? ಇರೋದು ಇಲ್ದೇ ಹಾಗೆ, ಇಲ್ದೇ ಇರೋದು ಇರೋ ಹಾಗೆ, ಅದು ನನ್ನ ಮಾಯೆ. ಆದ್ದರಿಂದ ಸಾಧನೆ ಮಾಡಪ್ಪ, ಈ ಅವಿದ್ಯೆಯನ್ನ, ಈ ಅಜ್ಞಾನವನ್ನ ನಿರಾಕರಿಸು. ಇದೆಲ್ಲ ನನ್ನ ಶಕ್ತಿಯಾಗಿದೆ, ವಿದ್ಯೆ ಅವಿದ್ಯೆ ಎರಡು. ಯಾರಿಗೆ ಆತ್ಮತತ್ವದ ದರ್ಶನ ಆಗುತ್ತೋ ಅವರಿಗೆ ಮಾಯೆಯ ಕಾಟ ಇರೋದಿಲ್ಲ, ಅವರಿಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತೆ. ಈ ವಿಶ್ವದ ನಿಜವಾದಂತಹ ಅದರ ಸ್ವರೂಪ ಅವರಿಗೆ ಸ್ಪಷ್ಟವಾಗಿ ಬಿಡುತ್ತೆ. ಎಲ್ಲವೂ ನನ್ನ ಮಾಯೆ ಎಂದು ತಿಳಿದು ತತ್ವದ ಅನುಭೂತಿಯನ್ನು ಪಡೆಯಲು ವಿದ್ಯೆಯ ಮೂಲಕ ಅವಿದ್ಯೆಯನ್ನ ನಿರಾಕರಿಸು. ಅಂದ್ರೆ ಜ್ಞಾನವನ್ನು ಪಡ್ಕೋ, ಅಜ್ಞಾನವನ್ನು ನಾಶ ಮಾಡ್ಕೋ, ಆತ್ಮ ತತ್ವವನ್ನು ಪಡ್ಕೋ, ಆಗ ನಿನಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತೆ. ಇದು ಶ್ಲೋಕದ ಮುಖ್ಯ ಅರ್ಥ. ಮೊದಲನೇ ಶ್ಲೋಕ ಏನ್ ಹೇಳುತ್ತೆ? ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಆಗ್ಬೇಕಾದ್ರೂ ಯಾವಾಗ್ಲೂ ಇರ್ತಕ್ಕಂತಹವನು ನಾನೊಬ್ನೇ. ಆದ್ರೆ ಪರಮಾತ್ಮ ನನಗೆ ಲೋಕ ಎಲ್ಲ ಕಾಣ್ತಿದೆಯಲ್ಲ ಅಂದ್ರೆ ಅದು ನನ್ನ ಮಾಯೆ, ಅದನ್ನು ನಿರಾಕರಿಸು, ಆತ್ಮತತ್ವವನ್ನು ಪಡ್ಕೋ. ಈ ಎರಡು ಶ್ಲೋಕಗಳಲ್ಲಿ ಪರಮಾತ್ಮ ಹೇಳಿರುವಂತಹ ಮುಖ್ಯ ಸಾರ ಇದು. ಇನ್ನು ಮುಂದಿನ ಎರಡು ಶ್ಲೋಕಕ್ಕೆ ಅನ್ವಯ ವ್ಯತಿರೇಕ ಎಂಬ ಒಂದು ಆಧ್ಯಾತ್ಮದ ಪ್ರಕ್ರಿಯೆಯನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಟೈಮ್ ಆಗಿದೆ ಇವತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೆರಡು ಶ್ಲೋಕ ತಗೊಂಡು ಮೋಸ್ಟ್ಲಿ ನೆಕ್ಸ್ಟ್ ವೀಕ್ಗೆ ಎರಡನೇ ಸ್ಕಂದ ಮುಗಿಯ. ಕೃಷ್ಣ, ಥ್ಯಾಂಕ್ ಯು ಆಲ್. ಹರೇ ಕೃಷ್ಣ ಮಾತಾಜಿ.